ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಮೋಕ್ಷ ಸನ್ಯಾಸ ಯೋಗವೆಂಬ ಅಷ್ಟಾದಶೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 18-39. ಅಥ ಅಷ್ಟಾದಶೋಧ್ಯಾಯಃ ಮೋಕ್ಷ ಸನ್ಯಾಸ ಯೋಗಃ. ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ತ್ರಿವಿಧಾ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಜ್ಞಾತ, ಜ್ಞಾನ ಮತ್ತು ಜ್ಞೇಯ ಇವು ಮೂರು ಪ್ರಕಾರದ ಕರ್ಮ ಪ್ರೇರಣೆಯಾಗಿದೆ. ಮತ್ತು ಕರ್ತ, ಕರಣ ಹಾಗೂ ಕ್ರಿಯೆ ಇವು ಮೂರು ಪ್ರಕಾರದ ಕರ್ಮ ಸಂಗ್ರಹವಾಗಿದೆ. ಇಲೈ ಪಾರ್ಥ, ಜ್ಞಾನ, ಜ್ಞಾತ ಮತ್ತು ಜ್ಞೇಯ ಈ ತ್ರಿಪುಟಿಯು ಜಗತ್ತಿಗೆ ಕಾರಣೀಭೂತವಾಗಿರುವುದು. ಇದರಿಂದ ನಿಸ್ಸಂಶಯವಾಗಿ ಕರ್ಮದ ಪ್ರವೃತ್ತಿ ಉಂಟಾಗುವುದೆಂದು ತಿಳಿ. ಧನಂಜಯನೇ, ಇನ್ನು ಇದೇ ತ್ರಿಪುಟಿಯ ಬೇರೆ ಬೇರೆ ಸ್ವರೂಪಗಳನ್ನು ಸ್ಪಷ್ಟಪಡಿಸಿ ಹೇಳುವೆನು ಕೇಳು. ಜೀವರೂಪಿ ಸೂರ್ಯಬಿಂಬದ ಜ್ಞಾನೇಂದ್ರಿಯಾದಿ ಪಂಚೇಂದ್ರಿಯ ರೂಪವಾದ ಕಿರಣಗಳು ವಿಷಯ ರೂಪಿಯಾದ ಕಮಲದ ಮೊಗ್ಗಿನ ಮೇಲೆ ಬಿದ್ದು ಅದನ್ನು ಅರಳಿಸುವುದು. ಅಥವಾ ಜೀವರೂಪಿ ರಾಜನು ಶರೀರ ರೂಪವಾದ ಕುದುರೆಯ ಬೆನ್ನಿನ ಮೇಲೆ ಕುಳಿತು ಕೈಯಲ್ಲಿ ಇಂದ್ರಿಯ ರೂಪಿ ಶಸ್ತ್ರವನ್ನು ಕೈಗೆತ್ತಿಕೊಂಡು ವಿಷಯ ರೂಪಿ ದೇಶಗಳನ್ನು ಲೂಟಿ ಮಾಡುವನು. ಹೆಚ್ಚೇನು, ಇಂದ್ರಿಯ ದ್ವಾರಗಳಿಂದ ವ್ಯವಹರಿಸಿ ಜೀವನಿಗೆ ಸುಖ ದುಃಖಗಳ ಅನುಭವವನ್ನು ಉಂಟು ಮಾಡುವ ಜ್ಞಾನವು ಗಾಢ ನಿದ್ದೆಯಲ್ಲಿ ಲಯ ಹೊಂದುವುದು. ಅರ್ಜುನ, ಆ ಜೀವನಿಗೆ ಜ್ಞಾತ ಎಂದು ಹೇಳುತ್ತಾರೆ. ಈಗ ಹೇಳಿರುವುದನ್ನು ನೀನು ಜ್ಞಾನವೆಂದು ತಿಳಿ. ಪಾರ್ಥ, ಅದು ಅಜ್ಞಾನದ ಹೊಟ್ಟೆಯಲ್ಲಿ ಹುಟ್ಟಿದಾಕ್ಷಣ ತನ್ನನ್ನು ಮೂರು ಸ್ಥಳಗಳಲ್ಲಿ ಹಂಚಿಕೊಳ್ಳುವುದು. ತನ್ನ ವೃತ್ತಿಯ ಮುಂದೆ ತಿಳಿಯುವಂತಹ ವಿಷಯರೂಪಿ ಜ್ಞೇಯದ ಕಲ್ಲನ್ನು ಹಾಕಿ ತನ್ನ ಹಿಂದುಗಡೆ ಜ್ಞಾತವನ್ನು ನಿಲ್ಲಿಸುವುದು. ಮತ್ತೆ ಜ್ಞಾತ ಮತ್ತು ಜ್ಞೇಯ ಇವರಿಬ್ಬರಲ್ಲಿ ವ್ಯವಹಾರಗಳು ನಡೆಯುತ್ತಿರುವಾಗ ಈ ಜ್ಞಾನವು ನಡುವಿನಲ್ಲಿರುತ್ತದೆ. ಜ್ಞೇಯವನ್ನು ತಲುಪಿದಾಗ ಅದರ ಓಟ ನಿಲ್ಲುವುದು ಮತ್ತು ಅದು ಎಲ್ಲ ಪದಾರ್ಥಗಳನ್ನು ಹೆಸರಿಸುವುದು. ಅದಕ್ಕೆ ಸಾಮಾನ್ಯ ಜ್ಞಾನವೆಂದು ಹೇಳುವರು. ಇದರಲ್ಲಿ ಸಂಶಯವೇ ಇಲ್ಲ. ಇನ್ನು ಜ್ಞೇಯದ ಲಕ್ಷಣಗಳನ್ನು ಹೇಳುವೆನು ಕೇಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಜ್ಞೇಯದ 5 ವಿವಿಧದ ಧರ್ಮಗಳಾಗಿವೆ. ಒಂದೇ ಮಾವಿನ ಹಣ್ಣು ಕಣ್ಣಿಗೆ ಬಿದ್ದಾಗ 5 ಇಂದ್ರಿಯಗಳಿಗೆ ಬೇರೆ ಬೇರೆಯಾಗಿ ಭಾಸವಾಗುವುದು. ಮಾವಿನ ಹಣ್ಣು ಎಂದಾಗ ಶಬ್ದ ಕಿವಿಗೆ ತಿಳಿಯುತ್ತದೆ, ರಸದಿಂದ ನಾಲಿಗೆಗೆ, ಬಣ್ಣದಿಂದ ಕಣ್ಣುಗಳಿಗೆ, ವಾಸನೆಯಿಂದ ಮೂಗಿಗೆ, ಸ್ಪರ್ಶದಿಂದ ತ್ವಚೆಗೆ ತಿಳಿಯುತ್ತದೆ. ಹಾಗೆಯೇ ಜ್ಞೇಯವು ಒಂದೇ ಇರುವುದಾದರೂ ನಮ್ಮ ಇಂದ್ರಿಯಗಳಿಂದ ಅದರ ಕುರಿತು ಬೇರೆ ಬೇರೆ ಜ್ಞಾನವು ಉಂಟಾಗುವುದು. ಆದ್ದರಿಂದ ಅದು 5 ಪ್ರಕಾರಗಳಾಗಿವೆ. ಸಮುದ್ರವನ್ನು ಸೇರಿದಾಗ ನದಿಯ ಪ್ರವಾಹವು ನಿಂತು ಹೋಗುವುದು, ಗುರಿ ಮುಟ್ಟಿದಾಗ ನಡಿಗೆ ನಿಂತು ಹೋಗುವುದು, ಅಥವಾ ಫಲ ಬಂದಾಗ ಸಸ್ಯಗಳ ಬೆಳವಣಿಗೆ ನಿಂತು ಹೋಗುವುದು. ಹಾಗೆಯೇ ಅರ್ಜುನ, ಇಂದ್ರಿಯಗಳ ಮಾರ್ಗದಲ್ಲಿ ಧಾವಿಸುತ್ತಿರುವ ಜ್ಞಾನದ ಕೊನೆಯಾಗುವ ವಿಷಯವನ್ನು ಜ್ಞೇಯವೆಂದು ಹೇಳುವರು. ಧನಂಜಯನೇ, ಹೀಗೆ ಜ್ಞಾತ, ಜ್ಞಾನ, ಜ್ಞೇಯ ಇವುಗಳ ಲಕ್ಷಣಗಳನ್ನು ನಿನಗೆ ಹೇಳಿದೆನು. ಈ ತ್ರಿಪುಟಿಯು 3 ಪ್ರಕಾರದ ಎಲ್ಲ ಕರ್ಮಗಳಿಗೆ ಕಾರಣೀಭೂತವಾಗಿರುತ್ತದೆ. ಏಕೆಂದರೆ ಶಬ್ದಾದಿ 5 ವಿಷಯಗಳೇ ಜ್ಞೇಯಗಳಾಗಿವೆ ಮತ್ತು ಅವೇ ಪ್ರಿಯ ಅಥವಾ ಅಪ್ರಿಯ ಇವುಗಳಲ್ಲಿ ಯಾವುದಾದರೂ ಒಂದಾಗಿರುತ್ತದೆ. ಎಲೈ ಧನಂಜಯನೇ, ಜ್ಞಾನವು ಜ್ಞಾತಾನಿಗೆ ಜ್ಞೇಯ ಪದಾರ್ಥವನ್ನು ಕಿಂಚಿತ್ತಾಗಿ ತೋರಿಸುತ್ತದೆ. ಆಗ ಅದನ್ನು ಸ್ವೀಕರಿಸಬೇಕೇ ಬೇಡವೇ ಎಂಬುದರ ಕುರಿತು ಜ್ಞಾತನು ಉದ್ಯುಕ್ತನಾಗುತ್ತಾನೆ. ಮೀನನ್ನು ನೋಡಿದಾಕ್ಷಣ ಅದನ್ನು ಹಿಡಿಯಲು ಬಕಪಕ್ಷಿಯು ಧಾವಿಸುವುದು. ದ್ರವ್ಯದ ನಿಧಿಯನ್ನು ಕಂಡಾಕ್ಷಣ ದರಿದ್ರನು ಧಾವಿಸುವನು. ಅಥವಾ ಸ್ತ್ರೀಯು ಕಣ್ಣಿಗೆ ಬಿದ್ದಾಕ್ಷಣ ಕಾಮುಕನು ಆಕೆಯನ್ನು ಪಡೆಯಲು ಪ್ರವೃತ್ತನಾಗುವನು. ನೀರು ತಗ್ಗು ಪ್ರದೇಶಕ್ಕೆ ಹರಿಯುತ್ತದೆ. ಭ್ರಮರವು ಹೂವಿನ ವಾಸನೆಗೆ ಧಾವಿಸುವುದು. ಹಾಲು ಹಿಂಡುವಾಗ ಬಿಟ್ಟ ಕರುವು ತಾಯಿಯ ಬಳಿಗೆ ಓಡುತ್ತದೆ. ಅಯ್ಯ, ಸ್ವರ್ಗದಲ್ಲಿರುವ ಊರ್ವಶಿ ಎಂಬ ಅಪ್ಸರೆಯ ವರ್ಣನೆಯನ್ನು ಕೇಳಿ ಆಕೆಯನ್ನು ಉಪಭೋಗಿಸಲು ಜನರು ಸ್ವರ್ಗಕ್ಕೆ ಯಜ್ಞರೂಪಿ ನಿಚ್ಚಣಿಕೆಯನ್ನು ಕಟ್ಟುವರು. ಅಥವಾ ಕಿರೀಟಿಯೇ, ಗಂಡು ಪಾರಿವಾಳವು ಆಕಾಶದಲ್ಲಿ ಹಾರುತ್ತಿದ್ದಾಗ ಹೆಣ್ಣು ಪಾರಿವಾಳವನ್ನು ನೋಡಿದಾಕ್ಷಣ ಒಮ್ಮೆಗೆ ಅದರತ್ತ ಹಾರಿ ಬರುವುದು. ಅಷ್ಟೇ ಅಲ್ಲ, ಮೇಘದ ಗರ್ಜನೆಯಾದಾಕ್ಷಣ ನವಿಲು ತನ್ನನ್ನು ಆಕಾಶಕ್ಕೆ ನಿವಾಳಿಸಿಕೊಳ್ಳುವುದು. ಹಾಗೆಯೇ ಜ್ಞಾತಾನು ಜ್ಞೇಯವನ್ನು ಅಂದರೆ ವಿಷಯವನ್ನು ನೋಡಿ ಧಾವಿಸುವನು. ಆದ್ದರಿಂದ ಪಾಂಡುನಂದನ, ಜ್ಞಾನ, ಜ್ಞೇಯ ಮತ್ತು ಜ್ಞಾತ ಈ ತ್ರಿಪುಟಿಯು ಸಮಸ್ತ ಕರ್ಮಗಳನ್ನು ಮಾಡಲು ಕಾರಣೀಭೂತವಾಗುತ್ತದೆ. ಒಂದು ವೇಳೆ ಆ ವಿಷಯವು ಜ್ಞಾತಾನಿಗೆ ಪ್ರಿಯವಾದರೆ ಮತ್ತೆ ಅದನ್ನು ಅನುಭವಿಸದೆ
ಅವನಿಗೆ ಒಂದು ಕ್ಷಣವೂ ಸಹಿಸಲಾಗುವುದಿಲ್ಲ. ಅದು ಅಪ್ರಿಯವಾಗಿದ್ದರೆ ಅದನ್ನು ತ್ಯಾಗ ಮಾಡಲು ಒಂದೊಂದು ಕ್ಷಣ ಕಾಲವೋ ಆತನಿಗೆ ಯುಗದಂತೆ ಅನ್ನಿಸುವುದು. ಹಾವನ್ನು ನೀಲಮಣಿಯ ಹಾರವೆಂದು ಭಾವಿಸಿದಾಗ ಹರ್ಷವಾಗುವುದು. ಅದನ್ನು ಎತ್ತಿಕೊಳ್ಳಲು ಕೈಯಿಂದ ಮುಟ್ಟಿದಾಕ್ಷಣ ಹಾವೆಂದು ತಿಳಿದು ಭಯವಾಗುತ್ತದೆ. ಹೀಗೆ ಪ್ರಿಯ ಮತ್ತು ಅಪ್ರಿಯ ವಿಷಯಗಳನ್ನು ನೋಡಿದಾಕ್ಷಣ ಜ್ಞಾತಾನ ಸ್ಥಿತಿಯಾಗುತ್ತದೆ. ಮತ್ತೆ ಅದರ ತ್ಯಾಗ ಅಥವಾ ಸ್ವೀಕಾರ ಮಾಡಲು ಕರ್ಮವು ಉತ್ಪನ್ನವಾಗುವುದು. ಕುಸ್ತಿಯಾಡುವ ಆಸಕ್ತಿಯುಳ್ಳ ಮಲ್ಲನು ಇನ್ನೊಬ್ಬ ಮಲ್ಲನನ್ನು ಎದುರಿಗೆ ಕಂಡಾಗ ತಾನು ಸೇನಾಪತಿಯಾಗಿದ್ದರೂ ರಥದಿಂದ ಇಳಿದು ಪಾದಚಾರಿಯಾಗುವನು. ಹಾಗೆಯೇ ಜ್ಞಾತಾನು ವಿಷಯಾಸಕ್ತನಾದಾಗ ತನ್ನನ್ನು ಕರ್ತ ಎಂದು ಹೇಳಿಸಿಕೊಳ್ಳುವನು. ಎಲೆಯ ಮುಂದೆ ಕುಳಿತು ಸುಖವಾಗಿ ಊಟ ಮಾಡುವವನು ಆ ಸುಖವನ್ನು ಬಿಟ್ಟು ಅಡಿಗೆ ಮಾಡುವ ಕಷ್ಟಕ್ಕೆ ಗುರಿಯಾದಂತಾಗುವುದು. ಅಥವಾ ಭೃಂಗವು ಹೂದೋಟ ಮಾಡುವಂತೆ, ಒರೆಕಲ್ಲೇ ಅಕ್ಕಲಸಾಲಿಕನಾದಂತೆ, ದೇವರೇ ದೇವಾಲಯವನ್ನು ಕಟ್ಟಿಕೊಂಡಂತೆ. ಹಾಗೆಯೇ ಅರ್ಜುನ, ವಿಷಯಗಳ ಇಚ್ಛೆಯಿಂದ ಜ್ಞಾತಾನು ಇಂದ್ರಿಯಗಳ ಮಾತನ್ನು ನಡೆಸಿದರೆ ಅವನಿಗೆ ಕರ್ತ ಎಂದು ಹೆಸರಾಗುತ್ತದೆ. ಜ್ಞಾತಾನೇ ಕರ್ತನಾಗಿ ಜ್ಞಾನವನ್ನೇ ಸಾಧನವನ್ನಾಗಿಸುವನು. ಮತ್ತೆ ಜ್ಞೇಯವೇ ಸಹಜವಾಗಿ ಕಾರ್ಯವಾಗುವುದು. ಬುದ್ಧಿವಂತನೇ, ಕಣ್ಣಿನ ತೇಜವು ರಾತ್ರಿಯಲ್ಲಿ ಉಪಯೋಗವಾದಂತೆ ಜ್ಞಾನದ ಸ್ವರೂಪ ಗತಿಯಲ್ಲಿ ಹೀಗೆ ಬದಲಾಗುವುದು. ಅಥವಾ ದೈವವು ಪ್ರತಿಕೂಲವಾದಾಗ ಶ್ರೀಮಂತನ ವಿಲಾಸವು ಬದಲಾಗುವುದು. ಇಲ್ಲವೇ ಪೌರ್ಣಮಿಯಾದಾಕ್ಷಣ ಚಂದ್ರನು ಒಂದೊಂದು ಕಲೆಯಿಂದ ಸೊರಗುವನು. ಹೀಗೆ ಇಂದ್ರಿಯಗಳ ಇಚ್ಛೆಯನ್ನು ಪೂರೈಸಿದಾಕ್ಷಣ ಜ್ಞಾತಾನು ಕರ್ತೃತ್ವದ ಅಭಿಮಾನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವನು. ಆಗಿನ ಅವನ ಲಕ್ಷಣಗಳನ್ನು ಇನ್ನು ನಿನಗೆ ಹೇಳುವೆನು ಕೇಳು. ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ ಇವು ಅಂತಃಕರಣದ 4 ವಿಧದ ಚಿಹ್ನೆಗಳಾಗಿವೆ. ಚರ್ಮ, ಕಿವಿ, ಕಣ್ಣು, ನಾಲಿಗೆ ಮತ್ತು ಮೂಗು ಇವು 5 ವಿಧದ ಇಂದ್ರಿಯಗಳಾಗಿವೆ. ಅಲ್ಲಿ ಅಂತಃಕರಣದ ಯೋಗದಿಂದ ಜೀವಿಗೆ ಕರ್ಮ ಮಾಡುವ ವಿಷಯದಲ್ಲಿ ಸ್ಫುರಣ ಉಂಟಾಗುತ್ತದೆ. ಮತ್ತೆ ಈ ಕರ್ಮದಿಂದ ಸುಖ ಸಿಗಬಹುದೆಂದು ಅನಿಸುತ್ತದೆ. ಅದಕ್ಕಾಗಿ ನೇತ್ರಾದಿ 10 ಇಂದ್ರಿಯಗಳನ್ನು ಎಬ್ಬಿಸಿ ಅವನ್ನು ವ್ಯವಹರಿಸಲಿಕ್ಕೆ ತೊಡಗಿಸುವನು. ಬಳಿಕ ಆ ಇಂದ್ರಿಯ ಸಮುದಾಯವನ್ನು ಫಲವು ಕೈಗೆ ಬರುವ ತನಕ ದುಡಿಸುವನು. ಅಥವಾ ಆ ಕರ್ಮದಿಂದ ದುಃಖ ಉಂಟಾದೀತೆಂದು ಅನಿಸಿದರೆ ಆ ಕರ್ಮವನ್ನು ತ್ಯಜಿಸುವಂತೆ ಇಂದ್ರಿಯಗಳನ್ನು ನಿಯೋಜಿಸುವನು. ರಾಜನು ತೆರಿಗೆಯನ್ನು ವಸೂಲಿ ಮಾಡಲಿಕ್ಕಾಗಿ ಸೇವಕರನ್ನು ಹಗಲು ರಾತ್ರಿ ದುಡಿಸುವಂತೆ ಅವನು ಆ ದುಃಖವು ಇಲ್ಲವಾಗುವ ತನಕ ಹಗಲು ರಾತ್ರಿ ಶ್ರಮಿಸುವನು. ಹೀಗೆ ಕರ್ಮದ ತ್ಯಾಗ ಅಥವಾ ಸ್ವೀಕಾರ ಮಾಡಲು ಇಂದ್ರಿಯಗಳ ಮುಂದಾಳತ್ವವನ್ನು ಜ್ಞಾತಾನು ಕೈಗೊಂಡಾಗ ಅವನನ್ನೇ ಕರ್ತ ಎಂದು ಹೇಳುವರು. ಕರ್ತೃವು ಕರ್ಮವನ್ನು ಮಾಡಲು ಇಂದ್ರಿಯಗಳನ್ನು ಉಪಕರಣಗಳಂತೆ ಬಳಸುವನು. ಆದ್ದರಿಂದ ಅವುಗಳನ್ನು ಕರಣಗಳೆಂದು ನಾವು ಹೇಳುತ್ತೇವೆ. ಇದನ್ನು ಮಾಡುವುದಕ್ಕಾಗಿ ಕರ್ತೃವು ಏನೇನು ಕ್ರಿಯೆಗಳನ್ನು ಮಾಡುವನೋ ಅವುಗಳಿಂದ ವ್ಯಾಪಿಸಿರುವುದನ್ನು ಕರ್ಮವೆಂದು ಹೇಳುವೆವು. ಚೀನಿವಾರನ ಬುದ್ಧಿಯಿಂದ ಒಡವೆಗಳು ವ್ಯಾಪಿಸಿರುವಂತೆ, ಚಂದ್ರ ಕಿರಣದಿಂದ ಬೆಳದಿಂಗಳು ವ್ಯಾಪಿಸುವಂತೆ, ಅಥವಾ ಬಳ್ಳಿಯು ವಿಸ್ತರಿಸಿ ವ್ಯಾಪಿಸುವಂತೆ, ಇಲ್ಲವೇ ಸೂರ್ಯನ ಪ್ರಭೆಯಿಂದ ಆಕಾಶವು ವ್ಯಾಪಕವಾಗುವಂತೆ, ಸಿಹಿಯಿಂದ ಕಬ್ಬಿನ ರಸವು ವ್ಯಾಪಿಸಿರುವಂತೆ, ಅವಕಾಶದಿಂದ ಆಕಾಶವು ವ್ಯಾಪಿಸಿದಂತೆ. ಅರ್ಜುನ, ಕರ್ತೃವಿನ ಕ್ರಿಯೆಯಿಂದ ವ್ಯಾಪಿಸಲ್ಪಟ್ಟಿದ್ದು ಕರ್ಮವಾಗಿದೆ. ಅದರಲ್ಲಿ ಸಂದೇಹವೇ ಬೇಡ. ಅರ್ಜುನ, ಹೀಗೆ ನಿನಗೆ ಕರ್ಮ, ಕರ್ತ ಮತ್ತು ಕರಣ ಈ 3ರ ಲಕ್ಷಣಗಳನ್ನು ಹೇಳಿದೆನು. ಜ್ಞಾತ, ಜ್ಞಾನ, ಜ್ಞೇಯ ಈ ತ್ರಿಪುಟಿಯು ಕರ್ಮ ಪ್ರವೃತ್ತಿಕಾರಕವಾಗಿದೆ. ಹಾಗೆಯೇ ಕರ್ತ, ಕರಣ, ಕಾರ್ಯ ಈ ತ್ರಿಪುಟಿಯು ಕರ್ಮ ಸಂಚಯವಾಗಿದೆ. ಬೆಂಕಿಯಲ್ಲಿ ಹೊಗೆಯು ಇದ್ದೇ ಇರುತ್ತದೆ, ಬೀಜದಲ್ಲಿ ವೃಕ್ಷವು ಅಡಗಿರುತ್ತದೆ, ಅಥವಾ ಮನಸ್ಸಿನಲ್ಲಿ ಯಾವಾಗಲೂ ಇಚ್ಛೆ ಇರುತ್ತದೆ. ಬಂಗಾರವು ಚಿನ್ನದ ಗಣಿಯಲ್ಲಿ ದೊರಕುವಂತೆ ಕರ್ತ, ಕರ್ಮ ಮತ್ತು ಕರಣ ಇಂದ್ರಿಯಗಳು ಈ ತ್ರಿಪುಟಿಯು ಕರ್ಮದ ಜೀವಾಳವೇ ಆಗಿದೆ. ಆದ್ದರಿಂದ ಪಾಂಡುಸುತನೇ, ಇಂತಹ ಕರ್ಮದ ಕರ್ತೃವು ನಾನೆಂಬ ಕರ್ತೃತ್ವವನ್ನು ಹೊಂದಿದರೆ ಎಲ್ಲಾ ಕ್ರಿಯೆಗಳು ಬಳಿಗೆ ಬರುವುದು. ಆದರೆ ಆತ್ಮನು ಈ ಕ್ರಿಯೆಯಿಂದ ದೂರವೇ ಉಳಿಯುವನು. ಅದಕ್ಕಾಗಿ ಬುದ್ಧಿವಂತನೇ, ಕರ್ಮದಿಂದ ಆತ್ಮನು ಬೇರೆಯೇ ಆಗಿರುವನು. ಇದನ್ನು ಪದೇ ಪದೇ ನಿನಗೇನು ಹೇಳುವುದು? ಇದನ್ನು ನೀನು ತಿಳಿದೇ ಇದ್ದೀಯೇ? ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೇ ಯಥಾವಚ್ಛೃಣುತಾನ್ಯಪಿ. ಗುಣಗಳ ಸಂಖ್ಯೆಯನ್ನು ತಿಳಿಸುವಂತಹ ಶಾಸ್ತ್ರದಲ್ಲಿ ಜ್ಞಾನ, ಕರ್ಮ ಮತ್ತು ಕರ್ತ ಗುಣಗಳ ಭೇದದಿಂದ 3 ಪ್ರಕಾರದಿಂದಲೇ ಹೇಳಲ್ಪಟ್ಟಿವೆ. ಅದನ್ನೂ ಸಹ ನೀನು ನನ್ನಿಂದ ಚೆನ್ನಾಗಿ ಕೇಳು.
ಆದರೆ ನಿನಗೆ ಹೇಳಿದ ಜ್ಞಾನ, ಕರ್ಮ ಮತ್ತು ಕರ್ತ ಇವು ಮೂರು ಗುಣಗಳಿಂದ ಬೇರೆ ಬೇರೆಯಾಗಿರುವವು. ಆದ್ದರಿಂದ ಅರ್ಜುನ, ಜ್ಞಾನ, ಕರ್ಮ, ಕರ್ತ ಇವುಗಳ ಮೇಲೆ ವಿಶ್ವಾಸವಿಡಬೇಡ. ಏಕೆಂದರೆ ಇವುಗಳಲ್ಲಿನ ರಜಸ್ಸು ಮತ್ತು ತಮಸ್ಸು ಇವೆರಡೂ ಗುಣಗಳಿಂದ ಮನುಷ್ಯನು ಬದ್ಧನಾಗುವನು. ಕೇವಲ ಸತ್ವಗುಣವೊಂದೇ ಮುಕ್ತಗೊಳಿಸಲು ಸಮರ್ಥವಾಗಿದೆ. ಸಾಂಖ್ಯಶಾಸ್ತ್ರದಲ್ಲಿ ವಿವೇಚಿಸಲ್ಪಟ್ಟ ಸಾತ್ವಿಕ ಗುಣದ ಭೇದವನ್ನು ನಿನಗೆ ತಿಳಿಯುವಂತೆಯೇ ಹೇಳುವೆನು. ಆ ಸಾಂಖ್ಯಶಾಸ್ತ್ರವಾದರೂ ವಿಚಾರರೂಪಿ ಕ್ಷೀರ ಸಮುದ್ರವೇ ಆಗಿದೆ. ಆತ್ಮಬೋಧವೆಂಬ ಕಮಲವನ್ನು ವಿಕಸಿತಗೊಳಿಸುವ ಚಂದ್ರನೇ ಆಗಿರುವುದು ಮತ್ತು ಜ್ಞಾನವನ್ನು ಉತ್ಪನ್ನ ಮಾಡುವ ಶಾಸ್ತ್ರಗಳಲ್ಲಿ ಶ್ರೇಷ್ಠವಾಗಿದೆ. ಪ್ರಕೃತಿ ಮತ್ತು ಪುರುಷ ಇವೆರಡೂ ಹಗಲು ರಾತ್ರಿಯಂತೆ ಯಾವಾಗಲೂ ಸೇರಿಕೊಂಡೇ ಇರುವವು. ಈ ತ್ರಿಭುವನದಲ್ಲಿ ಅದನ್ನು ಬೇರೆ ಬೇರೆಯಾಗಿ ತೋರಿಸುವ ಸೂರ್ಯನೇ ಇದಾಗಿದೆ. ಅದು ಅಪಾರವಾದ ಮೋಹರಾಶಿಯನ್ನು 24 ತತ್ವಗಳ ಅಳತೆಯಿಂದ ಅಳತೆ ಮಾಡಿ ಜೀವನಿಗೆ ಪರತತ್ವವನ್ನು ದೊರಕಿಸಿಕೊಟ್ಟು ಸುಖಿಯನ್ನಾಗಿಸುವುದು. ಅರ್ಜುನ, ಇಂತಹ ಸಂಖ್ಯಾಶಾಸ್ತ್ರವು ಯಾವ ಗುಣಗಳನ್ನು ವರ್ಣಿಸಿದೆಯೋ ಆ 3 ಗುಣಗಳ ವರ್ಣನೆ ಇಂತಿದೆ. ಈ ಗುಣಗಳು ತಮ್ಮ ಸಾಮರ್ಥ್ಯದಿಂದ 3 ವಿಧದ ಮುದ್ರೆಯನ್ನೊತ್ತಿ ಸಮಸ್ತ ದೃಶ್ಯ ಪದಾರ್ಥಗಳನ್ನು ಸ್ವಾಧೀನಪಡಿಸಿಕೊಂಡಿವೆ. ಸತ್ವ, ರಜ ಮತ್ತು ತಮ ಈ 3 ಗುಣಗಳಿಗೆ ಬ್ರಹ್ಮದೇವರಿಂದ ಹಿಡಿದು ಕ್ರಿಮಿಯವರೆಗೆ 3 ಭೇದಗಳಾಗಿಸುವ ಸಾಮರ್ಥ್ಯವಿದೆ. ಆದರೆ ಈ ಜಗತ್ತೆಲ್ಲವೂ ಯಾವುದರಿಂದ ಈ ತ್ರಿಗುಣಗಳ ಹಿಡಿತದಲ್ಲಿದೆಯೋ ಆ ಜ್ಞಾನವನ್ನು ನಿನಗೆ ಮೊದಲಿಗೆ ನಾನು ಹೇಳುವೆನು. ಏಕೆಂದರೆ ದೃಷ್ಟಿಯು ಶುದ್ಧವಾದಾಗ ಎಲ್ಲ ಪದಾರ್ಥಗಳ ಸ್ವರೂಪವು ತಿಳಿಯುವುದು. ಹಾಗೆಯೇ ಶುದ್ಧ ಜ್ಞಾನ ಉಂಟಾದಾಗ ಸಮಸ್ತ ಪದಾರ್ಥಗಳ ಶುದ್ಧ ಸ್ವರೂಪವು ತಿಳಿಯುವುದು. ಆದ್ದರಿಂದ ಸಾತ್ವಿಕ ಜ್ಞಾನವನ್ನು ಈಗ ನಿನಗೆ ಹೇಳುವೆನು, ಗಮನವಿಟ್ಟು ಕೇಳು ಎಂದು ಕೈವಲ್ಯ ಗುಣ ನಿಧಾನನಾದ ಶ್ರೀಕೃಷ್ಣನು ಹೇಳಿದನು. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಯಾವ ಜ್ಞಾನದಿಂದ ಮನುಷ್ಯನು ಬೇರೆ ಬೇರೆಯಾಗಿ ಎಲ್ಲಾ ಪ್ರಾಣಿಗಳಲ್ಲಿ ಒಂದೇ ಅವಿನಾಶಿಯಾದ ಪರಮಾತ್ಮ ಭಾವವನ್ನು ವಿಭಾಗರಹಿತವಾಗಿ ಸಮಭಾವದಿಂದ ಸ್ಥಿತನಾಗಿರುವಂತೆ ನೋಡುತ್ತಾನೋ ಆ ಜ್ಞಾನವನ್ನು ನೀನು ಸಾತ್ವಿಕವೆಂದು ತಿಳಿ. ಅರ್ಜುನನೇ, ನಿಜವಾದ ಈ ಶುದ್ಧ ಸಾತ್ವಿಕ ಜ್ಞಾನವು ಒದಗಿಸಿದಾಗ ಅದರಲ್ಲಿ ಜ್ಞೇಯವು ಜ್ಞಾತೃಸಹಿತ ಲೀನವಾಗುವುದು. ಸೂರ್ಯನು ಕತ್ತಲೆಯನ್ನು ನೋಡಲಾರನು, ಅಥವಾ ಸಮುದ್ರಕ್ಕೆ ನದಿಗಳ ಪರಿಚಯವಿರುವುದಿಲ್ಲ, ಇಲ್ಲವೇ ತನ್ನ ನೆರಳನ್ನು ಹಿಡಿಯಲು ಹೋದರೆ ಅದು ಸಿಗುವುದಿಲ್ಲ. ಹಾಗೆಯೇ ಆ ಜ್ಞಾನಕ್ಕೆ ಶಿವನಿಂದ ಹಿಡಿದು ಹುಲ್ಲಿನವರೆಗೆ ಸಮಸ್ತ ವಸ್ತುಗಳಲ್ಲಿ ಭಿನ್ನತೆ ಕಂಡುಬರುವುದಿಲ್ಲ. ಗೋಡೆಯ ಮೇಲಿನ ಚಿತ್ರವನ್ನು ಮುಟ್ಟಿ ನೋಡಿದಾಗ ಗೋಡೆಯೇ ಅನುಭವಕ್ಕೆ ಬರುವುದು. ಉಪ್ಪನ್ನು ತೊಳೆದರೆ ನೀರೇ ಆಗುವುದು. ಎಚ್ಚರವಾದ ಮೇಲೆ ಸ್ವಪ್ನವು ಕಣ್ಮರೆಯಾಗುವುದು. ಹಾಗೆಯೇ ಈ ಜ್ಞಾನದ ಪ್ರಕಾಶದಿಂದ ಜ್ಞೇಯವನ್ನು ನೋಡಲು ಹೋದರೆ ಜ್ಞಾತ, ಜ್ಞಾನ, ಜ್ಞೇಯ ಈ ತ್ರಿಪುಟಿಯು ನಾಶವಾಗಿ ಹೋಗುವುದು. ಆದರೆ ನಿಷ್ಣಾತನಿಗೆ ಬಂಗಾರದ ಪರೀಕ್ಷೆಗಾಗಿ ಒಡವೆಗಳನ್ನು ಕರಗಿಸಿ ನೋಡಬೇಕಾಗುವುದಿಲ್ಲ. ನೀರನ್ನು ತೆಗೆದುಕೊಳ್ಳಬೇಕಾದರೆ ಅದರ ಮೇಲಿನ ಅಲೆಗಳನ್ನು ಸೋಸಬೇಕಾಗುವುದಿಲ್ಲ. ಹಾಗೆಯೇ ಎಲ್ಲ ದೃಶ್ಯ ವಸ್ತುಗಳಲ್ಲಿ ಈ ಜ್ಞಾನಕ್ಕೆ ಭೇದವು ಕಾಣುವುದಿಲ್ಲ. ಇದನ್ನೇ ಸಾತ್ವಿಕ ಜ್ಞಾನವೆಂದು ಹೇಳುತ್ತಾರೆ. ಕನ್ನಡಿಯನ್ನು ನೋಡಲು ಹೋದಾಗ ಅದರಲ್ಲಿ ನೋಡುವವನ ಪ್ರತಿಬಿಂಬವೇ ಕಾಣುವಂತೆ ಜ್ಞೇಯವನ್ನು ಸರಿಸಿ ಪ್ರತಿಯೊಂದು ವಸ್ತುವಿನಲ್ಲಿ ಜ್ಞಾತೃವು ತನ್ನ ಸ್ವರೂಪವನ್ನೇ ನೋಡುವನು. ಈ ಸಾತ್ವಿಕ ಜ್ಞಾನವೇ ಮೋಕ್ಷಲಕ್ಷ್ಮಿಯ ಮಂದಿರವಾಗಿದೆ. ಇದಿರಲಿ, ಇನ್ನು ನಿನಗೆ ರಾಜಸ ಜ್ಞಾನದ ಲಕ್ಷಣಗಳನ್ನು ಹೇಳುವೆನು, ಕೇಳು. ಪೃಥಕ್ತ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಆದರೆ ಯಾವ ಜ್ಞಾನ, ಅರ್ಥಾತ್ ಯಾವ ಜ್ಞಾನದ ಮೂಲಕ ಮನುಷ್ಯನು ಸಂಪೂರ್ಣ ಭೂತಗಳಲ್ಲಿ ಭಿನ್ನ ಭಿನ್ನ ಪ್ರಕಾರದ ನಾನಾ ಭಾವಗಳನ್ನು ಬೇರೆ ಬೇರೆಯಾಗಿ ತಿಳಿಯುತ್ತಾನೋ ಆ ಜ್ಞಾನವನ್ನು ನೀನು ರಾಜಸವೆಂದು ತಿಳಿದುಕೋ. ಪ್ರಾರ್ಥನೆ, ಪ್ರಾಣಿ ಮಾತ್ರರಲ್ಲಿ ಭೇದ ಭಾವವನ್ನು ಇರಿಸಿಕೊಂಡು ನಡೆಯುವುದೇ ರಾಜಸ ಜ್ಞಾನವಾಗಿದೆ, ತಿಳಿಯುತ್ತೆ. ಈ ಜ್ಞಾನದಿಂದ ಎಲ್ಲ ಪ್ರಾಣಿಗಳಲ್ಲಿ ಅನೇಕತ್ವವನ್ನು ಒಪ್ಪಿಕೊಂಡು ತನ್ನನ್ನು ಬೇರೆ ಬೇರೆಯಾಗಿಸಿಕೊಂಡು ಅದು ಜ್ಞಾತಾನನ್ನು ಭ್ರಮೆಗೊಳಿಸಿರುವುದು. ಈ ನಿದ್ದೆಯು ಸ್ವಸ್ವರೂಪಕ್ಕೆ ಅಡ್ಡವಾಗಿ ಅಜ್ಞಾನದ ಪರದೆಯನ್ನು ಹಾಕಿ ಮತ್ತೆ ಸ್ವಪ್ನದ ಕಷ್ಟಮಯ ಸ್ಥಿತಿಯನ್ನು ತರುತ್ತದೆ. ಹಾಗೆಯೇ ಆತ್ಮಜ್ಞಾನದ ಮಂದಿರದ ಸುತ್ತಲೂ ಮಾಯೆಯನ್ನು ಹರಡಿ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಎಂಬ 3 ಅವಸ್ಥೆಗಳಿಂದ ಜೀವನನ್ನು ಮೋಸಗೊಳಿಸುತ್ತದೆ. ಸಣ್ಣ ಮಗುವಿಗೆ ಒಡವೆಗಳ ರೂಪದಲ್ಲಿ ಬಂಗಾರವನ್ನು ತೋರಿಸಿದರೂ
ಅದು ಬಂಗಾರವೆಂದು ಅರಿಯದು. ಹಾಗೆಯೇ ನಾಮರೂಪಗಳ ಭೇದದಿಂದ ಆ ಜ್ಞಾನವು ಅದ್ವೈತವನ್ನು ದೂರಾಗಿಸುವುದು. ಅಜ್ಞಾನಿಗೆ ಮಣ್ಣಿನಿಂದ ಮಾಡಿದ ಮಡಿಕೆ ಕುಡಿಕೆಗಳನ್ನು ತೋರಿಸಿದರೂ ಅವನಿಗೆ ಮೂಲ ಮಣ್ಣಿನ ಗುರುತು ಇರುವುದಿಲ್ಲ, ಅಥವಾ ದೀಪವನ್ನು ನೋಡಿಯೂ ಅಗ್ನಿಯ ಪರಿಚಯವಿರುವುದಿಲ್ಲ. ಮೂರ್ಖನಿಗೆ ಬಟ್ಟೆಯನ್ನು ತೋರಿಸಿದಾಗ ಅವನಿಗೆ ನೂಲು ಕಾಣುವುದಿಲ್ಲ, ಅಥವಾ ಪರದೆಯ ಮೇಲಿನ ಚಿತ್ರಗಳನ್ನು ತೋರಿಸಿದಾಗ ಪರದೆಯು ಕಾಣಿಸುವುದಿಲ್ಲ. ಹಾಗೆಯೇ ಎಲ್ಲ ಪ್ರಾಣಿಗಳು ಭಿನ್ನ ಭಿನ್ನವಾಗಿವೆ ಎಂಬ ಅರಿವಿನಿಂದ ಆ ಜ್ಞಾನದ ಐಕ್ಯ ಬೋಧದ ಭಾವನೆ ನಾಶವಾಗಿರುವುದು. ಕಟ್ಟಿಗೆಗಳು ಉರಿಯುತ್ತಿದ್ದಾಗ ಅವುಗಳ ಆಕಾರದಂತೆ ಅಗ್ನಿಯು ಬೇರೆ ಬೇರೆಯಾಗಿದೆ, ಅಥವಾ ಹೂವುಗಳ ಸುಗಂಧವು ಬೇರೆ ಬೇರೆಯಾಗಿದೆ. ಇಲ್ಲವೇ ಚಂದ್ರ ಬಿಂಬವು ನೀರಿನಲ್ಲಿ ಅಲುಗಾಡಿದಾಗ ಚಂದ್ರನು ತುಂಡು ತುಂಡಾಗಿರುವನು. ಹೀಗೆ ನಾನಾ ಪ್ರಕಾರದ ಪದಾರ್ಥಗಳಲ್ಲಿ ಅನೇಕ ಭಿನ್ನತೆಗಳಿವೆ, ಅಥವಾ ವೇಷದಿಂದಾಗಿ ಸಣ್ಣ ದೊಡ್ಡ ಭೇದವೂ ಇದೆ. ಇಂತಹ ತಿಳುವಳಿಕೆಯಿಂದ ತುಂಬಿದ ಜ್ಞಾನವು ರಾಜಸ ಜ್ಞಾನವಾಗಿದೆ. ಇನ್ನು ಅಂತ್ಯಜನ ಮನೆಯನ್ನು ತೊರೆಯಲು ದಾರಿಹೋಕನಿಗೆ ಒತ್ತಿ ಹೇಳುವಂತೆ ತಾಮಸ ಜ್ಞಾನದ ಲಕ್ಷಣಗಳನ್ನು ಹೇಳುವೆನು. ಅವನ್ನು ಚೆನ್ನಾಗಿ ಗಮನದಲ್ಲಿಡು. ಯತ್ತು ಕೃತ್ಸ್ನವದೇಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅತತ್ವಾರ್ಥವದಲ್ಪಂಚ ತತ್ತಾಮಸಮುದಾಹೃತಂ. ಆದರೆ ಯಾವ ಜ್ಞಾನವು ಒಂದು ಕಾರ್ಯರೂಪವಾದ ಶರೀರದಲ್ಲಿಯೇ ಸಂಪೂರ್ಣದಂತೆ ಆಸಕ್ತವಾಗಿದೆಯೋ, ಹಾಗೂ ಯುಕ್ತಿಯಿಲ್ಲದೆ ತಾತ್ವಿಕ ಅರ್ಥರಹಿತ ಮತ್ತು ತುಚ್ಛವಾಗಿದೆಯೋ, ಅದನ್ನು ತಾಮಸ ಜ್ಞಾನವೆಂದು ಹೇಳಲಾಗಿದೆ. ಅರ್ಜುನನೇ, ಈ ಜ್ಞಾನವು ವಿಧಿರೂಪಿ ವಸ್ತ್ರಹೀನವಾಗಿ ಸಂಚರಿಸುವುದು. ಅದು ಬತ್ತಲೆಯಾಗಿರುವುದರಿಂದ ಸರ್ವಶಾಸ್ತ್ರಗಳ ಮಾತೆಯಾದ ಶ್ರುತಿಯು ಮುಖ ತಿರುಗಿಸಿರುವಳು. ಇತರ ಶಾಸ್ತ್ರಗಳು ಆ ಜ್ಞಾನವನ್ನು ಬಹಿಷ್ಕರಿಸಿವೆ. ಆದ್ದರಿಂದ ಅದನ್ನು ಮ್ಲೇಚ್ಛ ಧರ್ಮರೂಪಿ ಪರ್ವತದ ಕಡೆಗೆ ಅಟ್ಟಿಬಿಟ್ಟಿವೆ. ಆ ಜ್ಞಾನದಲ್ಲಿ ತಮೋಗುಣರೂಪಿ ಬ್ರಹ್ಮರಾಕ್ಷಸನ ಸಂಚಾರವಾಗಿರುವುದರಿಂದ ಹುಚ್ಚನಂತೆ ಅಲೆಯುತ್ತಿರುತ್ತದೆ. ಅದಕ್ಕೆ ಶರೀರ ಸಂಬಂಧದ ಅಡಚಣೆ ಉಂಟಾಗುವುದಿಲ್ಲ. ಪದಾರ್ಥಗಳಲ್ಲಿ ನಿಷೇಧಗಳನ್ನು ಗುರುತಿಸುವುದಿಲ್ಲ. ಹಾಳೂರಿನಲ್ಲಿ ನಾಯಿಗಳು ಸ್ವೇಚ್ಛೆಯಾಗಿ ತಿರುಗುವಂತೆ ಅದು ಸ್ವೇಚ್ಛೆಯಾಗಿರುವುದು. ಬಾಯಿಯಲ್ಲಿ ಹಿಡಿಸದಿರುವ ಮತ್ತು ಬಾಯಿಗೆ ಹಾಕಿದಾಕ್ಷಣ ಸುಡುವ ಪದಾರ್ಥಗಳನ್ನಷ್ಟೇ ಅದು ತ್ಯಜಿಸುವುದು. ಉಳಿದುದೆಲ್ಲ ಪದಾರ್ಥಗಳು ಅದಕ್ಕೆ ನಡೆಯುವವು. ಇಲಿಯು ಬಂಗಾರದಂತಹ ಪದಾರ್ಥಗಳನ್ನು ನಾಶ ಮಾಡುತ್ತಿರುವಾಗ ಒಳಿತು ಕೆಡುಕು ಇವನ್ನು ಅದು ಹೇಗೆ ತಿಳಿಯುವುದಿಲ್ಲವೋ, ಮಾಂಸಾಹಾರಿಯಾದ ಅದು ಕರಿದೋ ಬಿಳಿಯದೋ ಎಂಬ ವಿಚಾರ ಮಾಡುವುದಿಲ್ಲ. ಅಥವಾ ಕಾನನಕ್ಕೆ ಕಾಡ್ಗಿಚ್ಚು ಹತ್ತಿಕೊಂಡಾಗ ಅದಕ್ಕೆ ಯಾವ ವಿಚಾರವೂ ಇರುವುದಿಲ್ಲ. ಅಥವಾ ಜೀವಂತವೋ ಸತ್ಯದೆಯೋ ಎಂಬ ಯಾವ ವಿಚಾರವೂ ಮಾಡದೆ ನೊಣವು ಎಲ್ಲೆಂದರಲ್ಲಿ ಕುಳಿತುಕೊಳ್ಳುವುದು. ಅಯ್ಯ, ಈ ಅನ್ನವು ವಾಂತಿ ಮಾಡಿದುದೋ ಅಥವಾ ಬಡಿಸಿದ್ದೋ ಒಳ್ಳೆಯದೋ ಹಳಸಿದ್ದೋ ಎಂಬುದನ್ನು ಕಾಗೆಯು ವಿಚಾರ ಮಾಡುವುದಿಲ್ಲ. ಹಾಗೆಯೇ ಅಪವಿತ್ರ ವಸ್ತುಗಳನ್ನು ತ್ಯಜಿಸಬೇಕು ಅಥವಾ ಶಾಸ್ತ್ರದಲ್ಲಿ ಹೇಳಿದುದನ್ನು ಆದರದಿಂದ ಸ್ವೀಕರಿಸಬೇಕೆಂಬ ವಿಷಯದ ಜ್ಞಾನವು ಅದಕ್ಕೆ ಇರುವುದಿಲ್ಲ. ಕಣ್ಣಿಗೆ ಬಿದ್ದ ಎಲ್ಲ ವಸ್ತುಗಳನ್ನು ಉಪಭೋಗಿಸುತ್ತದೆ. ಮತ್ತೆ ಸ್ತ್ರೀ ಸಿಕ್ಕಿದರೆ ಶಿಶ್ನಕ್ಕೆ, ದ್ರವ್ಯಪ ಸಿಕ್ಕಿದರೆ ಉದರಕ್ಕೆ ಹಂಚಿಬಿಡುವುದು. ನೀರಿನ ವಿಷಯದಲ್ಲಿ ಇದು ತೀರ್ಥ, ಇದು ಅಪವಿತ್ರ, ಇದನ್ನು ತಿಳಿಯದು. ಆದರೆ ಅಷ್ಟರಿಂದ ನೀರಡಿಕೆ ಇಂಗುವುದಲ್ಲ, ಇಷ್ಟೇ ಸುಖವನ್ನು ತಿಳಿಯುತ್ತದೆ. ಹಾಗೆಯೇ ಭಕ್ಷ್ಯ ಅಭಕ್ಷ್ಯ, ನಿಂದ್ಯ ಅನಿಂದ್ಯ ಇವುಗಳ ವಿಚಾರ ಅದು ಮಾಡುವುದಿಲ್ಲ. ಆದರೆ ತನಗೆ ಪ್ರಿಯವಾದುದೇ ಪವಿತ್ರ ಎಂಬ ನಿಶ್ಚಯ ಅದಕ್ಕಿರುತ್ತದೆ. ಇರುವ ಸ್ತ್ರೀ ಜಾತಿಯು ಎಲ್ಲವೂ ಭೋಗ್ಯ ವಿಷಯವೆಂದು ಚರ್ಮೇಂದ್ರಿಯಕ್ಕೆ ಪರಿಚಯವಿರುತ್ತದೆ ಮತ್ತು ಅವಳಲ್ಲಿ ಸಂಬಂಧಿಸಲು ತತ್ಪರವಾಗುವುದು. ನೋಡು, ವ್ಯವಹಾರದಲ್ಲಿ ತನಗೆ ಉಪಯೋಗವಾಗುವವರೇ ಆಪ್ತ ಬಳಗದವರು. ದೇಹ ಸಂಬಂಧಿಗಳು ಆ ಜ್ಞಾನಕ್ಕೆ ಮಾನ್ಯರಾಗಿರುವುದಿಲ್ಲ. ಮೃತ್ಯುವಿಗೆ ಎಲ್ಲವೂ ತನ್ನ ಖಾದ್ಯವೆಂದೇ ಅನಿಸುವುದು. ಅಗ್ನಿಗೆ ಎಲ್ಲವೂ ಉರುವಲಾಗಿ ತೋರುವುದು. ಹಾಗೆಯೇ ಈ ತಾಮಸ ಜ್ಞಾನಕ್ಕೆ ಇಡೀ ಜಗತ್ತು ತನ್ನದೇ ಧನವೆಂದು ತೋರುವುದು. ಹೀಗೆ ಸಮಸ್ತ ಜಗತ್ತು ಉಪಭೋಗಕ್ಕಾಗಿಯೇ ನಿರ್ಮಾಣವಾಗಿದೆ ಎಂದು ತಾಮಸ ಜ್ಞಾನದ ತಿಳುವಳಿಕೆಯಾಗಿದೆ. ಅದಕ್ಕೆ ದೇಹಪೋಷಣದ ಹೊರತು ಬೇರೆ ಪುರುಷಾರ್ಥವೇ ಇಲ್ಲ. ಆಕಾಶದಿಂದ ಬಿದ್ದ ನೀರಿಗೆ ಸಮುದ್ರ ಒಂದೇ ನಿಲ್ಲಲು ಸ್ಥಾನವಾಗಿರುವಂತೆ ಈ ಜ್ಞಾನವು ಯಾವುದೇ ಕೃತ್ಯವನ್ನು ಮಾಡಿದರೂ ಹೊಟ್ಟೆಪಾಡಿಗೆ ಎಂದೇ ತಿಳಿಯುವುದು. ಸ್ವರ್ಗ ಅಥವಾ ನರಕ ಇವುಗಳ ಪ್ರಾಪ್ತಿಗಾಗಿ ವಿಹಿತ ಮತ್ತು ನಿಷಿದ್ಧ ಆಚರಣೆಯೇ ಕಾರಣವಾಗಿರುವುದು. ಈ ಅರಿವು ಆ ಜ್ಞಾನಕ್ಕೆ ಇರುವುದೇ ಇಲ್ಲ. ದೇಹಕ್ಕೆ ಆತ್ಮವೆಂಬ ಹೆಸರು ಮತ್ತು ಕಲ್ಲಿನ ಮೂರ್ತಿಯ ದೇವರು ಎಂಬ ತಿಳುವಳಿಕೆಯ ಆಚೆಗೆ ಅದರ ಬುದ್ಧಿಯು ಓಡುವುದೇ ಇಲ್ಲ. ಶರೀರವು ಬಿದ್ದು ಹೋದಾಗ ಆತ್ಮನು ಮಾಡಿದ ಕರ್ಮಗಳೊಂದಿಗೆ ನಾಶವಾಗುವುದು. ಮತ್ತೆ ಕರ್ಮ ಫಲವನ್ನು ಭೋಗಿಸಲು ಈ ಮೃತ್ಯುಲೋಕದಲ್ಲಿ ಯಾವ ರೂಪದಿಂದ ಆತ್ಮನು ಇರುವನು ಎಂದು ಅದು ಕೇಳುತ್ತದೆ.
ಅಥವಾ ನೋಡಹೋದರೆ ದೇವರಿದ್ದಾನೆ ಎಂದು ತೋರುವುದಿಲ್ಲ. ಆದಾಗ್ಯೂ ಅವನು ಕರ್ಮದ ಫಲಗಳನ್ನು ಉಣಿಸುವವನು ಎಂದು ಹೇಳಿದರೆ, ಯಾರೋ ಒಬ್ಬನು ದೇವರ ಚಿನ್ನ ಬೆಳ್ಳಿಯ ಮೂರ್ತಿಗಳನ್ನು ಮಾರಿ ತಿನ್ನುವನು. ಅವನ ಗತಿಯೇನು? ಊರಿನ ಪ್ರಧಾನ ದೇವರು ಕರ್ಮದ ಕುರಿತು ಶಾಸನ ಮಾಡುವನು ಎಂದು ಹೇಳಿದರೆ, ಆ ಮೂರ್ತಿಯು ತಯಾರಿಸಿದ ಕಲ್ಲುಗಳ ಬೆಟ್ಟಗಳು ಏಕೆ ಸುಮ್ಮನೆ ಇರುವವು? ಹೀಗೆ ಒಂದೊಮ್ಮೆ ದೇವರಿದ್ದಾನೆಂದು ಒಪ್ಪಿಕೊಂಡರೂ ಅದು ಕಲ್ಲಿನ ಮೂರ್ತಿಯಾಗಿದೆ ಎಂದು ತಿಳಿಯುತ್ತದೆ ಮತ್ತು ಆತ್ಮನೆಂದರೆ ದೇಹವೇ ಎಂದು ತಿಳಿಯುವುದು. ಇದಲ್ಲದೆ ಪಾಪ ಮತ್ತು ಪುಣ್ಯಗಳು ಸುಳ್ಳಾಗಿವೆ ಎಂದು, ಅಗ್ನಿಯು ಸಿಕ್ಕಿದುದೆಲ್ಲವನ್ನು ಭಕ್ಷಿಸುವ ಹಾಗೆಯೇ ಭೋಗಿಸಲು ಸಿಕ್ಕುವ ಎಲ್ಲವನ್ನು ಭೋಗಿಸುವುದರಲ್ಲಿ ಹಿತವಿದೆ ಎಂದು ಅದು ತಿಳಿಯುವುದು. ಚರ್ಮಚಕ್ಷುಗಳು ನೋಡಿದುದಷ್ಟೇ ಸತ್ಯವೆಂದು, ಇಂದ್ರಿಯಗಳು ರುಚಿಯೆಂದು ಹೇಳುವುದನ್ನೇ ನಿಜವಾದುದು ಎಂಬ ಅನುಭವ ಅದಕ್ಕೆ ದೃಢವಾಗಿರುತ್ತದೆ. ಪ್ರಾರ್ಥನೆ: ಹೊಗೆಯು ಆಕಾಶದಲ್ಲಿ ವ್ಯರ್ಥವಾಗಿ ಹೋಗುವಂತೆಯೇ ಅದರ ಬುದ್ಧಿಯು ಈ ರೀತಿಯಾಗಿ ಬೆಳೆಯುತ್ತಾ ಹೋಗುವುದು. ಕಳ್ಳಿ ಗಿಡವು ಹಸಿಯಾಗಿರುವಾಗ ಇಲ್ಲವೇ ಒಣಗಿರುವಾಗ ಕೆಲಸಕ್ಕೆ ಬರುವುದಿಲ್ಲ. ಅದು ವ್ಯರ್ಥವಾಗಿ ಉದ್ದವಾಗಿ ಬೆಳೆದು ಮುರಿದು ಹೋಗುವುದು. ಅಥವಾ ಕಬ್ಬಿಗೆ ಬಂದ ತೆನೆಗಳು ನಪುಂಸಕ ಇಲ್ಲವೇ ಮುಳ್ಳು ಗಳ್ಳಿಯ ಗಿಡಕಾಡು ಇವೆಲ್ಲವೂ ನಿರುಪಯೋಗಿಯಾಗಿರುವುದು. ಬಾಲಕನ ಚಂಚಲವಾದ ಮನಸ್ಸು, ಕಳ್ಳನ ಮನೆಯ ಧನ ಅಥವಾ ಆಡಿನ ಕೊರಳಿನ ಮೊಲೆ ಇವೆಲ್ಲವೂ ನಿರುಪಯೋಗಿಯಾಗಿರುವವು. ಅಂತಹ ನಿರರ್ಥಕವಾದ ಮತ್ತು ಶೂನ್ಯವಾದ ಜ್ಞಾನಕ್ಕೆ ನಾನು ತಾಮಸ ಜ್ಞಾನವೆಂದು ಹೇಳುತ್ತೇನೆ. ಇದಕ್ಕೂ ಜ್ಞಾನವೆಂದು ಹೇಳುವ ಅಭಿಪ್ರಾಯ ಹುಟ್ಟು ಕುರುಡನ ಕುರಿತು ವರ್ಣಿಸುವಾಗ ಅವನ ಕಣ್ಣುಗಳು ದೊಡ್ಡದಾಗಿವೆ ಎಂದು ವಿರುದ್ಧಾರ್ಥದಲ್ಲಿ ಹೇಳುತ್ತೇವೆ. ಕಿವುಡನ ಕಿವಿಗಳು ಬಹಳ ದೊಡ್ಡದಾಗಿವೆ ಎಂದು ಹೇಳಬೇಕಷ್ಟೇ. ಅಥವಾ ಅಪೇಯವಾದ ಮದ್ಯಾದಿಗಳಿಗೂ ಪಾನವೆಂದು ಹೇಳುವಂತೆ ಈ ತಾಮಸ ಜ್ಞಾನಕ್ಕೆ ಜ್ಞಾನವೆಂಬ ಅಡ್ಡ ಹೆಸರು ಬಂದಿದೆ. ಅದಿರಲಿ, ಇನ್ನು ಎಷ್ಟು ವರ್ಣಿಸಲಿ? ಇಂತಹ ಜ್ಞಾನಕ್ಕೆ ಜ್ಞಾನವೆಂದು ತಿಳಿಯದೆ ಪ್ರತ್ಯಕ್ಷವಾಗಿ ಕಾಣುವ ತಮೋಗುಣವೆಂದೇ ಹೇಳಬೇಕು. ಶ್ರೋತೃಶ್ರೇಷ್ಠನೇ, ಹೀಗೆ 3 ಗುಣಗಳಿಂದ ಭೇದವಾಗಿರುವ ಜ್ಞಾನಗಳ ಯಥಾರ್ಥ ಲಕ್ಷಣಗಳನ್ನು ನಿನಗೆ ಹೇಳಿದೆನು. ಎಲೈ ಧನುರ್ಧರನೇ, ಇನ್ನು ಇವೇ 3 ರೀತಿಯ ಜ್ಞಾನದ ಪ್ರಕಾಶದಿಂದ ಕರ್ತೃವಿನ ಕ್ರಿಯೆಗಳು ಸ್ಪಷ್ಟವಾಗಿ ಕಾಣುವವು. ಆದ್ದರಿಂದ ನೀರನ್ನು ತಿರುಗಿಸಿದಂತೆ ಹರಿಯುವುದು. ಹಾಗೆಯೇ ಕರ್ಮಗಳು ಈ ಜ್ಞಾನದ 3 ಭಾಗಗಳಿಂದ ಬೇರೆ ಬೇರೆಯಾಗಿ ಆಗುವುದು. ಅದೇ ಜ್ಞಾನದಿಂದಾಗಿ ಆಗುವ ಕರ್ಮಗಳಲ್ಲಿ ಸಾತ್ವಿಕ ಕರ್ಮದ ಲಕ್ಷಣಗಳನ್ನು ಮೊದಲಿಗೆ ಹೇಳುವೆನು ಕೇಳು. ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲ ಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ಯಾವ ಕರ್ಮವು ಶಾಸ್ತ್ರವಿಧಿಯಿಂದ ನಿಯಮಿಸಲ್ಪಟ್ಟಿದೆಯೋ ಮತ್ತು ಕರ್ತೃತ್ವದ ಅಭಿಮಾನದಿಂದ ರಹಿತವಾಗಿದೆಯೋ ಹಾಗೂ ಫಲವನ್ನು ಬಯಸದೇ ಇರುವ ಪುರುಷನ ಮೂಲಕ ರಾಗದ್ವೇಷ ರಹಿತವಾಗಿ ಮಾಡಲಾಗಿದೆಯೋ ಅದು ಸಾತ್ವಿಕವೆಂದು ಹೇಳಲಾಗುತ್ತದೆ. ಪತಿವ್ರತೆಯಾದ ಸ್ತ್ರೀಯು ತನ್ನ ಪತಿಯನ್ನೇ ಆಲಂಗಿಸಿಕೊಳ್ಳುವಂತೆ ತನ್ನ ಅಧಿಕಾರಕ್ಕನುಸಾರವಾಗಿ ತನಗೆ ಯೋಗ್ಯವೆನಿಸಿದ ಕರ್ಮಗಳನ್ನು ಆಚರಿಸುವರು. ಶ್ಯಾಮ ವರ್ಣದ ಶರೀರಕ್ಕೆ ಚಂದನವು ಶೋಭಿಸುವುದು, ಸ್ತ್ರೀಯರ ಕಣ್ಣುಗಳಿಗೆ ಕಾಡಿಗೆಯು ಶೋಭಿಸುವುದು. ಹಾಗೆಯೇ ಈ ಅಧಿಕಾರಯುಕ್ತ ಕರ್ಮಗಳು ದಿನನಿತ್ಯ ಆಚರಿಸಿದಾಗ ಶೋಭಿಸುವವು. ಆ ನಿತ್ಯ ಕರ್ಮವನ್ನು ಮಾಡುತ್ತಿರುವಾಗ ನೈಮಿತ್ತಿಕ ಕರ್ಮಗಳು ಸೇರಿಕೊಂಡರೆ ಬಂಗಾರದ ಒಡವೆಗಳಿಗೆ ಪರಿಮಳವು ಬಂದಂತಾಗುವುದು. ಶರೀರದಿಂದ, ಮನಸ್ಸಿನಿಂದ, ಸಂಪತ್ತಿನಿಂದ ತಾಯಿಯು ತನ್ನ ಮಗುವನ್ನು ಪಾಲನೆ ಮಾಡುವಾಗ ಆಕೆಗೆ ಅದರ ಬೇಸರ ಎಂದಿಗೂ ಬರುವುದಿಲ್ಲ. ಹಾಗೆಯೇ ಎಲ್ಲ ರೀತಿಯಿಂದ ಫಲಾಪೇಕ್ಷೆಯಿಲ್ಲದೆ ಸಮಸ್ತ ಕರ್ಮವನ್ನು ಆಚರಿಸಿ ಅದನ್ನು ಬ್ರಹ್ಮಾರ್ಪಣ ಮಾಡುವನು. ತನ್ನ ಪ್ರಿಯ ಪತಿಯು ಮನೆಗೆ ಬಂದಾಗ ಅವನಿಗೆ ಊಟ ಬಡಿಸುತ್ತಿರುವಾಗ ತನಗೆ ಮಿಗುವುದೋ ಇಲ್ಲವೋ ಎಂದು ಪತಿವ್ರತೆಯಾದವಳು ಯೋಚಿಸುವುದಿಲ್ಲ. ಅದರಂತೆ ಸಾಧು ಸಂತರು ಮನೆಗೆ ಬಂದಾಗ ಅವರ ಆದರಾತಿಥ್ಯದಲ್ಲಿ ಸಮಯ ಕಳೆದು ತನ್ನ ಕರ್ಮಗಳು ಉಳಿದುಕೊಂಡರೆ ಇಂತಹ ಕರ್ಮ ಮಾಡಲು ಉಳಿದಿರುವುದಲ್ಲ ಎಂದು ಖೇದ ಪಡುವುದಿಲ್ಲ, ಸಿಟ್ಟಾಗುವುದಿಲ್ಲ. ಆ ಕರ್ಮವು ಸಾಂಗವಾಗಿ ನಡೆದರೂ ಆನಂದದಿಂದ ಗರ್ವಪಡುವುದಿಲ್ಲ. ಇಂತಹ ಯುಕ್ತಿಯಿಂದ ಆಗುವ ಕರ್ಮವನ್ನು ಅರ್ಜುನ ಸಾತ್ವಿಕ ಕರ್ಮವೆಂದು ಹೇಳುವರು. ಈ ಹೆಸರು ಅದರ ಗುಣಗಳಿಂದ ಪ್ರಾಪ್ತವಾಗಿದೆ ಎಂದು ತಿಳಿ. ಇನ್ನು ಮುಂದೆ ರಾಜಸ ಕರ್ಮದ ನಿಜವಾದ ಸ್ವರೂಪವನ್ನು ನಿನಗೆ ಹೇಳುವೆನು, ಕೇಳಲು ಸಿದ್ಧನಾಗು. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ಆದರೆ ಯಾವ ಕರ್ಮವು ಬಹಳ ಪರಿಶ್ರಮದಿಂದ ಕೂಡಿರುತ್ತದೆಯೋ ಹಾಗೂ ಭೋಗಗಳನ್ನು ಬಯಸುವ ಪುರುಷನ ಮೂಲಕ ಅಥವಾ ಅಹಂಕಾರದಿಂದ ಕೂಡಿದ ಪುರುಷನ ಮೂಲಕ ಮಾಡಲಾಗುತ್ತದೆಯೋ ಆ ಕರ್ಮವು ರಾಜಸವೆಂದು ಹೇಳಲಾಗಿದೆ.
ಮನೆಯಲ್ಲಿ ತಂದೆ ತಾಯಿಯರಿದ್ದು ಅವರೊಡನೆ ಸವಿಯಾಗಿ ಮಾತನಾಡದವನು ಮೂರ್ಖತನದಿಂದ ಜಗತ್ತಿನ ಇತರೆ ಜನರ ಆದರಾತಿಥ್ಯವನ್ನು ಮಾಡುವನು. ಅಥವಾ ತುಳಸಿಯ ಗಿಡಕ್ಕೆ ಅದರಿಂದ ಫಲಪುಷ್ಪಗಳು ದೊರಕದೆ ಇರುವುದರಿಂದ ದೂರದಿಂದಲೂ ನೀರು ಸಿಂಪಡಿಸುವುದಿಲ್ಲ, ಆದರೆ ದ್ರಾಕ್ಷಿಯ ಗಿಡಕ್ಕೆ ಹಾಲರೆಯುವನು. ಹಾಗೆಯೇ ಅವಶ್ಯಕವಾದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಆಚರಿಸುವ ವಿಷಯದಲ್ಲಿ ಕುಳಿತಲ್ಲಿಂದ ಏಳುವುದೇ ಇಲ್ಲ. ಅಲ್ಲದೆ ಕಾಮ್ಯ ಕರ್ಮದ ವಿಷಯದಲ್ಲಿ ತನ್ನ ದೇಹವು ಸವೆದು ಹೋದರೂ ಅವನಿಗೆ ಬೇಸರ ಬರುವುದಿಲ್ಲ. ಅಥವಾ ಇಮ್ಮಡಿ ಮುಮ್ಮಡಿ ಲಾಭವಾಗುವ ವ್ಯವಹಾರದಲ್ಲಿ ಹಣವನ್ನು ತೊಡಗಿಸುವಾಗ ಸಾಕೆನಿಸುವುದಿಲ್ಲ. ಹೊಲದಲ್ಲಿ ಬೀಜವನ್ನು ಬಿತ್ತುವಾಗ ಸಾಕು ಎಂದು ಯಾರಿಗೂ ಅನಿಸುವುದಿಲ್ಲ. ಪರಶುಮಣಿಯು ಕೈಗೆ ಬಂದಾಗ ಕಬ್ಬಿಣವನ್ನು ಬಂಗಾರವನ್ನಾಗಿ ಮಾಡಲು ಚಿನ್ನವನ್ನೇ ಮಾರಿ ಕಬ್ಬಿಣವನ್ನು ಖರೀದಿಸುವನು. ಅದರಂತೆ ಫಲದಲ್ಲಿ ಆಸೆಯನ್ನಿಟ್ಟು ಕಠಿಣವಾದ ಕರ್ಮಗಳನ್ನು ಬಹಳಷ್ಟು ಮಾಡಿದರೂ ಸ್ವಲ್ಪವೇ ಮಾಡಿದೆನೆಂದು ತಿಳಿಯುವನು. ಹೀಗೆ ಫಲೇಚ್ಛೆಯನ್ನಿರಿಸಿಕೊಂಡು ಇರುವ ಸಮಸ್ತ ಕಾಮ್ಯ ಕರ್ಮಗಳನ್ನು ಯಥಾವಿಧಿಯಾಗಿ ಮಾಡುವನು. ಮತ್ತು ಮಾಡಿದ ಕರ್ಮಗಳನ್ನು ನಾನು ಇಂತಿಂತಹ ದೊಡ್ಡ ಕರ್ಮಗಳನ್ನು ಮಾಡಿದೆ ಎಂದು ಹೇಳಿಕೊಳ್ಳುತ್ತಾ ಎಲ್ಲೆಡೆ ಪ್ರಚಾರ ಮಾಡುವನು. ವಿಷಮ ಜ್ವರವು ಯಾವುದೇ ಔಷಧಿಗೂ ಜಗ್ಗದಂತೆಯೇ ಕರ್ಮದ ಅಹಂಕಾರದಿಂದ ಗುರು ತಂದೆ ಇವರನ್ನು ಲೆಕ್ಕಿಸುವುದಿಲ್ಲ. ಇಂತಹ ಕರ್ಮಾಭಿಮಾನಿ ಹಾಗೂ ಫಲಾಭಿಲಾಷಿಯಾದ ಪುರುಷನಿಂದ ನಡೆಯುವ ಎಲ್ಲ ಕರ್ಮಗಳು ಬಹಳ ಆದರದಿಂದ ನಡೆಯುತ್ತವೆ. ಇವರು ಮಾಡಿದ ಪ್ರತಿಯೊಂದು ಕರ್ಮಗಳು ದೊಂಬರಾಟದವನು ತನ್ನ ಹೊಟ್ಟೆಪಾಡಿಗಾಗಿ ಶ್ರಮ ಪಡುವಂತೆ ಕೇವಲ ಕಷ್ಟಕ್ಕೆ ಕಾರಣವಾಗುತ್ತವೆ. ಒಂದು ಧಾನ್ಯದ ಕಣಕ್ಕಾಗಿ ಇಲಿಯು ಬೆಟ್ಟವನ್ನು ಕೊರೆಯುವುದು, ಪಾಚಿಗಾಗಿ ಕಪ್ಪೆಯು ಸಮುದ್ರವನ್ನು ಕದಡುವುದು. ಭಿಕ್ಷೆಯ ಹೊರತು ಬೇರೆ ಏನು ಪ್ರಾಪ್ತವಾಗದಿದ್ದರೂ ಗಾರುಡಿಗನು ಹಾವಿನ ಭಾರವನ್ನು ಹೊರುವನು. ಏನು ಮಾಡುವುದು? ಈ ಜನರಿಗೆ ಪರಿಶ್ರಮವೇ ಪ್ರಿಯವೆನಿಸುವುದು. ಇದಿರಲಿ, ಒಂದು ಕಣದ ಆಸೆಗಾಗಿ ಗೆದ್ದಲುಗಳು ಪಾತಾಳದವರೆಗೆ ಅಗೆಯುವುದು. ಹೀಗೆಯೇ ಸ್ವರ್ಗ ಸುಖದ ಪ್ರಾಪ್ತಿಗಾಗಿ ಮಾಡುವ ಶ್ರಮವು ಕ್ಲೇಶಯುಕ್ತ ಕಾಮ್ಯ ಕರ್ಮವಾಗಿದ್ದು ಅದು ರಾಜಸವಾಗಿದೆ ಎಂದು ಹೇಳಬೇಕು. ಇನ್ನು ತಾಮಸ ಕರ್ಮದ ಲಕ್ಷಣಗಳನ್ನು ಹೇಳುವೆನು ಕೇಳು. ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ್ಯ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ತಾಮಸಮುಚ್ಯತೆ. ಯಾವ ಕರ್ಮವು ಪರಿಣಾಮ, ಹಾನಿ, ಹಿಂಸೆ ಮತ್ತು ಸಾಮರ್ಥ್ಯ ಮೊದಲಾದವುಗಳ ವಿಚಾರ ಮಾಡದೆ ಕೇವಲ ಅಜ್ಞಾನದಿಂದ ಆರಂಭಿಸಲ್ಪಡುತ್ತದೆಯೋ ಅದನ್ನು ತಾಮಸವೆಂದು ಹೇಳಲಾಗುತ್ತದೆ. ನಿಂದೆಯ ಕಪ್ಪು ಪಾಪಮಯ ಮನೆಯಾಗಿರುವುದೋ ಹಾಗೂ ಇದರಿಂದ ನಿಷೇಧದ ಜನ್ಮವು ಸಾರ್ಥಕವಾಗುವುದೋ ಅದು ತಾಮಸ ಕರ್ಮವಾಗಿದೆ. ನೀರಿನ ಮೇಲೆ ಎಳೆದ ಗೆರೆಯು ಮರುಕ್ಷಣದಲ್ಲಿ ಮರೆಯಾಗುವುದು. ಹಾಗೆಯೇ ಈ ಕರ್ಮವನ್ನು ಮಾಡಿದಾಗ ಮರುಗಳಿಗೆಯಲ್ಲಿ ಅದರ ಸ್ವರೂಪವು ಕಾಣುವುದಿಲ್ಲ. ಅಥವಾ ಮಜ್ಜಿಗೆಯನ್ನು ಕಡೆದರೆ, ಬೂದಿಯನ್ನು ಊದಿದರೆ, ಮರಳನ್ನು ಗಾಣಕ್ಕೆ ಹಾಕಿದರೆ ಏನೂ ದೊರೆಯುವುದಿಲ್ಲ. ಇಲ್ಲವೇ ತೌಡು ಕೊಟ್ಟಿದರೆ, ಆಕಾಶಕ್ಕೆ ಬಾಣ ಬಿಡುತ್ತಿದ್ದರೆ, ಅಥವಾ ಗಾಳಿಯನ್ನು ಹಿಡಿಯಲು ಬಲೆಯನ್ನು ಬೀಸಿದರೆ ಇವೆಲ್ಲವನ್ನು ಮಾಡಿಯೂ ನಿಷ್ಫಲವಿರುವಂತೆಯೇ ಈ ಕರ್ಮಗಳನ್ನು ಮಾಡಿಯೂ ವ್ಯರ್ಥವಾಗುವುದು. ಅಲ್ಲದೆ ನರದೇಹದಂತಹ ಅಮೂಲ್ಯ ಧನವನ್ನು ವ್ಯಯಿಸಿ ಮಾಡುವ ಕರ್ಮದಿಂದ ಜಗತ್ತಿಗೆ ಸುಖವಾಗದೆ ದುಃಖ ಮಾತ್ರವಾಗುತ್ತದೆ. ಕಮಲದ ಹೂವುಗಳನ್ನು ತೆಗೆದುಕೊಳ್ಳಲು ಅವುಗಳ ಮೇಲೆ ಮುಳ್ಳಿನ ಬಲೆಯನ್ನು ಹಾಕಿ ಜಗ್ಗಿದರೆ ತನಗೆ ಶ್ರಮವಾಗಿ ಹೂವುಗಳು ನಾಶವಾಗುವವು. ಪತಂಗವು ದೀಪದ ದ್ವೇಷದಿಂದ ಅದರ ಮೇಲೆ ಎಗರಿ ತಾನೂ ಸಾಯುವುದಲ್ಲದೆ ಜಗತ್ತಿಗೆ ಕತ್ತಲೆಯನ್ನು ಉಂಟು ಮಾಡುತ್ತದೆ. ಹಾಗೆಯೇ ತನ್ನ ಸರ್ವಸ್ವವು ವ್ಯರ್ಥವಾಗಿ ದೇಹಕ್ಕೆ ಶ್ರಮವಾದರೂ ಇತರರಿಗೆ ಈ ಕರ್ಮದಿಂದ ಅಪಾಯವಿರುತ್ತದೆ. ಗಂಟಲಿನಿಂದ ನುಂಗಲ್ಪಟ್ಟ ನೊಣವು ತಾನು ಸಾಯುವುದಲ್ಲದೆ ನುಂಗಿದವರಿಗೆ ವಾಂತಿ ಮಾಡಿಸಿ ಕಷ್ಟ ಕೊಡುವುದು. ಅದರಂತೆ ಈ ಕರ್ಮಗಳು ಸದೋಷವಾಗಿದೆ ಎಂದು ಗಮನದಲ್ಲಿಡು. ಈ ಕರ್ಮಗಳನ್ನಾದರೂ ಮಾಡುವ ಸಾಮರ್ಥ್ಯವು ತನ್ನಲ್ಲಿ ಇದೆಯೋ ಇಲ್ಲವೋ ಎಂಬ ಮುಂದಿನ ವಿಚಾರ ಮಾಡದೆಯೇ ಕರ್ಮಗಳನ್ನು ಮಾಡಲು ತೊಡಗುವನು. ನನ್ನ ಪ್ರಯತ್ನವೆಷ್ಟು, ಹಾಗೂ ನಾನು ಇಷ್ಟೊಂದು ಉದ್ದಗಲ ಹರಡಿರುವೆ ಮತ್ತು ಇದನ್ನು ಮಾಡುವುದರಿಂದ ನನಗೇನು ಸಿಗಬಹುದು, ಈ ವಿಚಾರವನ್ನು ಅವಿವೇಕದ ಕೆಳಗೆ ತೊಳೆದು ಬಿಡುವನು. ಹಾಗೂ ಆ ಕರ್ಮದ ಕುರಿತು ಅಭಿಮಾನ ಪಡುವನು. ಬೆಂಕಿಯು ಬಿದಿರಿನ ಮೆಳೆಯಲ್ಲೇ ಹುಟ್ಟಿಕೊಂಡು ತನ್ನ ಆಶ್ರಯ ಸ್ಥಾನವನ್ನೇ ಸುಟ್ಟು ಹರಡುವುದು. ತನ್ನ ಮೇರೆ ಮೀರಿ ಸಮುದ್ರವು ಉಕ್ಕೇರಿದಾಗ ಸಣ್ಣ ದೊಡ್ಡ ವಸ್ತುಗಳ ವಿಚಾರ ಮಾಡದೆ, ಹಿಂದೆ ಮುಂದೆ ನೋಡದೆ ಪವಿತ್ರ ಅಪವಿತ್ರ ವಸ್ತುಗಳನ್ನು ಒಂದಾಗಿಸಿ ಮುಂದುವರಿಯುವುದು. ಹಾಗೆಯೇ ಯೋಗ್ಯಾಯೋಗ್ಯವನ್ನು ಒಂದರಲ್ಲೇ ಬೆರೆಸಿ ತನ್ನ ಮತ್ತು ಇತರರ ಭೇದ ಬಿರಿಸದೆ ಮಾಡುವ ಕರ್ಮವು ತಾಮಸ ಕರ್ಮವೆಂದು ತಿಳಿಯಬೇಕು. ಅರ್ಜುನ, ಹೀಗೆ ಗುಣಗಳ ಭಿನ್ನತೆಯಿಂದ ಕರ್ಮಗಳು ಹೇಗೆ 3 ವಿಧಗಳಾದವು ಎಂಬುದನ್ನು ನಿನಗೆ ದೃಷ್ಟಾಂತಗಳಿಂದ ತಿಳಿಸಲಾಯಿತು. ಇನ್ನು ಈ ಕರ್ಮದ ಅಭಿಮಾನವನ್ನಿರಿಸಿಕೊಂಡು
ಅದನ್ನು ಆಚರಿಸುವ ಜೀವನು ಇವುಗಳಿಂದಾಗಿ 3 ವಿಧನಾಗಿದ್ದಾನೆ. ಒಂದೇ ಮನುಷ್ಯನ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಿ ಎಂಬ 4 ಅವಸ್ಥೆಗಳು ತೋರುವವು. ಹಾಗೆಯೇ ಕರ್ಮಗಳ ಭೇದದಿಂದ ಕರ್ತೃವಿಗೆ 3 ಅವಸ್ಥೆಗಳು ಬರುವವು. ಆ 3ರಲ್ಲಿನ ಸಾತ್ವಿಕ ಅವಸ್ಥೆಯನ್ನು ಮೊದಲಿಗೆ ವರ್ಣಿಸುವೆನು. ಅದನ್ನು ದತ್ತಚಿತ್ತನಾಗಿ ಕೇಳು. ಮುಕ್ತ ಸಂಗೋನ ಹಂವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ್ಯ ಸಿದ್ಧ್ಯೋರ್ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಯಾವ ಕರ್ತನು ಸಂಘರಹಿತನಾಗಿ ಅಹಂಕಾರದಿಂದ ಕೂಡಿದ ವಚನಗಳನ್ನು ಆಡದೆ ಧೈರ್ಯ ಮತ್ತು ಉತ್ಸಾಹದಿಂದ ಕೂಡಿ ಹಾಗೂ ಕಾರ್ಯವು ಸಿದ್ಧವಾಗುವುದು ಮತ್ತು ಆಗದಿರುವುದರಲ್ಲಿ ಹರ್ಷ ಶೋಕಾದಿ ವಿಕಾರಗಳಿಂದ ರಹಿತನಾಗಿದ್ದಾನೋ ಅವನು ಸಾತ್ವಿಕನೆಂದು ಹೇಳಲ್ಪಡುತ್ತಾನೆ. ಮಲೆಯ ಪರ್ವತದಲ್ಲಿ ಚಂದನ ಗಿಡದ ಟೊಂಗೆಗಳು ಫಲೇಚ್ಛೆಯಿಲ್ಲದೆ ಸರಳವಾಗಿ ಬೆಳೆಯುವವು. ಆದರೂ ಆ ವೃಕ್ಷದ ಎಲ್ಲ ಭಾಗಕ್ಕೂ ಉತ್ತಮ ಸುವಾಸನೆಯೇ ಇರುತ್ತದೆ. ಅಥವಾ ನಾಗವಲ್ಲಿ ಅಂದರೆ ವೀಳ್ಯದೆಲೆಯ ಬಳ್ಳಿಯು ಫಲ ಕೊಡದಿದ್ದರೂ ಅದರ ಎಲೆಗಳೇ ಉಪಯೋಗವಾಗಿ ಸಾರ್ಥಕವಾಗುವುದು. ಹಾಗೆಯೇ ಸರ್ವ ರೀತಿಯಿಂದ ಉತ್ತಮರಾದವರು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಫಲದ ಇಚ್ಛೆಗೆ ನಿರಿಸದೆ ಆಚರಿಸುವರು. ಆದರೆ ಅದನ್ನು ಫಲಶೂನ್ಯವೆಂದು ಹೇಳಬಾರದು, ಏಕೆಂದರೆ ಆ ಕರ್ಮಗಳಿಗೆ ವಿಫಲತೆಯೇ ಇಲ್ಲ. ಆದ್ದರಿಂದ ಅರ್ಜುನ, ಫಲಕ್ಕೆ ಫಲವು ಎಲ್ಲಿಂದ ಬರಬೇಕು? ಆ ಕರ್ಮಗಳನ್ನು ಆದರದಿಂದ ಆಚರಿಸಿದರೂ ಕರ್ತೃತ್ವದ ಅಭಿಮಾನವನ್ನು ಇರಿಸಿಕೊಳ್ಳುವುದಿಲ್ಲ. ಮಳೆಗಾಲದಲ್ಲಿ ಮೋಡಗಳು ಗರ್ಜಿಸದೆಯೇ ಮಳೆಗರೆಯುವವು. ಹಾಗೆಯೇ ಪರಮಾತ್ಮನಿಗೆ ಅರ್ಪಿಸಲು ಯೋಗ್ಯವಾದ ಕರ್ಮಗಳನ್ನು ಮಾಡಲಿಕ್ಕಾಗಿ ಕಾಲದ ನಿಯಮವನ್ನು ಬಿಡದೆ ದೇಶ ಶುದ್ಧಿಯನ್ನು ಸಾಧಿಸಿ ಕರ್ಮದ ಯೋಗ್ಯಾಯೋಗ್ಯತೆಯ ನಿರ್ಣಯವನ್ನು ಶಾಸ್ತ್ರರೂಪಿ ದೀಪದಿಂದ ನೋಡುವನು. ಇಂದ್ರಿಯಗಳು ಮತ್ತು ವೃತ್ತಿಗಳು ಇವನ್ನು ಒಂದಾಗಿಸಿ ಚಿತ್ತವನ್ನು ಫಲದ ಕಡೆಗೆ ಹೋಗಗೊಡದೆ ಅವನು ನಿಯಮದ ಬೇಡಿಯನ್ನು ಕಾಲುಗಳಿಗೆ ತೊರಿಸುವನು. ಈ ನಿರೋಧವನ್ನು ಸಹಿಸಿಕೊಳ್ಳಲು ಉತ್ತಮವಾದ ಧೈರ್ಯವು ತನ್ನಲ್ಲಿ ಇರಬೇಕಾಗುವುದು. ಇಂತಹ ವಿಷಯಕ್ಕೆ ಅವನು ತನ್ನ ಮನಸ್ಸಿನಲ್ಲಿ ಹಗಲು ರಾತ್ರಿ ವಿಚಾರ ಮಾಡುತ್ತಿರುತ್ತಾನೆ. ಮತ್ತೆ ಆತ್ಮನ ಪ್ರಾಪ್ತಿಗಾಗಿ ಕರ್ಮ ಮಾಡುವಾಗ ದೇಹ ಸುಖದ ನಾಶವನ್ನು ಲೆಕ್ಕಿಸುವುದಿಲ್ಲ. ಅವನು ನಿದ್ದೆ ಆಲಸ್ಯಗಳನ್ನು ದೂರ ಮಾಡುವನು ಮತ್ತು ಹಸಿವೆಯ ನೆನಪೂ ಸಹ ಇರುವುದಿಲ್ಲ. ಅದರಿಂದ ಸುಖಾವಸ್ಥೆಗಳು ಅವನಿಂದ ದೂರ ಓಡುವವು. ಬಂಗಾರವನ್ನು ಪುಟಕ್ಕೆ ಹಾಕಿದಾಗ ತೂಕದಲ್ಲಿ ಕಡಿಮೆಯಾದರೂ ಹೊರೆಯು ಹೆಚ್ಚು ಹತ್ತುವುದು. ಹಾಗೆಯೇ ಅವನು ಕರ್ಮ ಮಾಡುವ ವಿಷಯದಲ್ಲಿ ನಾನಾ ರೀತಿಯ ಉತ್ಸಾಹ ತಳೆಯುವನು. ನಿಜವಾದ ಪ್ರೀತಿ ಇರುವಲ್ಲಿ ಜೀವಿತವು ತುಚ್ಛವೆನಿಸುವುದು. ಸಹಗಮನಕ್ಕಾಗಿ ಪತಿವ್ರತೆಯು ಬೆಂಕಿಗೆ ಹಾರುವಾಗ ಪತಿಪ್ರೇಮದಿಂದ ರೋಮಾಂಚಿತಳಾಗುವಳು. ಅರ್ಜುನ, ಆತ್ಮವಸ್ತುವಿನಂತಹ ಪ್ರಿಯ ವಸ್ತುವು ಪ್ರಾಪ್ತ ಮಾಡಿಕೊಳ್ಳಲು ಇಚ್ಛೆ ಉಂಟಾದವನಿಗೆ ಶರೀರಕ್ಕೆ ಕಷ್ಟಗಳಾದರೂ ಅದರ ಬೇಸರವಿರುವುದಿಲ್ಲ. ಆದ್ದರಿಂದ ವಿಷಯ ಸುಖೇಚ್ಛೆಯು ಎಲ್ಲವಾಗಿ ದೇಹದ ವಿಷಯದಲ್ಲಿ ಅಭಿಮಾನವು ಕಡಿಮೆ ಆದಂತೆಲ್ಲ ಕರ್ಮ ಮಾಡುವ ವಿಷಯದಲ್ಲಿ ಅವನಿಗೆ ಆನಂದವು ಇಮ್ಮಡಿಸುವುದು. ಹೀಗೆ ಕರ್ಮಗಳನ್ನು ಮಾಡುತ್ತಾ ಇರುವಾಗ ಒಂದೊಮ್ಮೆ ಆ ಕರ್ಮವು ನಿಂತು ಹೋದರೂ, ಬೆಟ್ಟದ ಇಳಿಜಾರಿನಲ್ಲಿ ಬಂಡಿಯು ಉರುಳಿ ಬಿದ್ದು ನುಚ್ಚು ನೂರಾದರೂ ಆತನು ಅದಕ್ಕಾಗಿ ಏನೂ ಚಿಂತಿಸುವುದಿಲ್ಲ. ಹಾಗೆಯೇ ಕರ್ಮವು ನಿಂತು ಹೋದರೂ ಅವನು ಕಿಂಚಿತ್ತಾದರೂ ಖೇದ ಪಡುವುದಿಲ್ಲ. ಅಥವಾ ಪ್ರಾರಂಭಿಸಿದ ಕರ್ಮವು ಪರಿಪೂರ್ಣವಾಗಿ ಸಿದ್ಧಿಸಿದರೂ ಅದರ ಬಗ್ಗೆ ಗರ್ವಪಟ್ಟು ಮೆರೆಯುವುದಿಲ್ಲ. ಅರ್ಜುನ, ಕರ್ಮಗಳನ್ನು ಆಚರಿಸುತ್ತಿರುವಾಗಲೇ ಈ ಲಕ್ಷಣಗಳು ಕಂಡುಬಂದರೆ ನಿಶ್ಚಯವಾಗಿ ಅವನು ಸಾತ್ವಿಕ ಕರ್ತ ಎಂದು ಹೇಳಬೇಕು. ಎಲೈ ಧನಂಜಯನೇ, ಇನ್ನು ನಿನಗೆ ರಾಜಸ ಕರ್ತೃವಿನ ಲಕ್ಷಣಗಳನ್ನು ಹೇಳುವೆನು. ಏಕೆಂದರೆ ಜಗತ್ತಿನ ಎಲ್ಲ ಅಭಿಮಾನಗಳ ತವರು ಮನೆ ಇವನೇ ಆಗಿರುವನು. ರಾಗಿ ಕರ್ಮ ಫಲ ಪ್ರೇಪ್ಸು ಲುಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷ ಶೋಕಾನ್ವಿತಃ ಕರ್ತ ರಾಜಸಃ ಪರಿಕೀರ್ತಿತಃ. ಯಾವ ಕರ್ತೃವು ಆಸಕ್ತಿಯಿಂದ ಕೂಡಿದವನಾಗಿ ಕರ್ಮಗಳ ಫಲವನ್ನು ಬಯಸುವವನು ಮತ್ತು ಲೋಭಿಯೂ ಆಗಿದ್ದಾನೋ, ಹಾಗೂ ಇತರರಿಗೆ ಕಷ್ಟ ಕೊಡುವ ಸ್ವಭಾವವುಳ್ಳವನಾಗಿ ಅಶುದ್ಧಾಚಾರಿಯು ಮತ್ತು ಹರ್ಷ ಶೋಕಗಳಿಂದ ಲಿಪ್ತನಾಗಿದ್ದಾನೋ ಅವನು ರಾಜಸನೆಂದು ಹೇಳಲಾಗಿದೆ. ಊರಿನ ಎಲ್ಲ ಹೊಲಸು ಪದಾರ್ಥಗಳನ್ನು ಒಗೆಯುವ ಜಾಗವು ತಿಪ್ಪೆಯಾಗಿರುವುದು. ಅಥವಾ ಎಲ್ಲ ಅಮಂಗಲ ಪದಾರ್ಥಗಳನ್ನು ಸ್ಮಶಾನದಲ್ಲಿ ಎಸೆಯುವರು. ಹಾಗೆಯೇ ವಸ್ತುತಃ ನೋಡಿದರೆ ಜಗತ್ತಿನ ಎಲ್ಲ ಕೆಲಸವಾದ ಬಳಿಕ ಕಾಲು ತೊಳೆಯುವ ಬಚ್ಚಲು ಮನೆಯೇ ಆಗಿದೆ ಇದು. ಆದ್ದರಿಂದ ಇಚ್ಛಿತ ಫಲಪ್ರಾಪ್ತವಾಗುವ ಕರ್ಮವನ್ನು ಮಾತ್ರ ಮಾಡಲು ಪ್ರವೃತ್ತನಾಗುವನು. ತಾನು ಸಂಪಾದಿಸಿದ ಪದಾರ್ಥಗಳಲ್ಲಿ ಒಂದು ಕವಡೆಯೂ ಖರ್ಚು ಮಾಡುವುದಿಲ್ಲ ಮತ್ತು ಕ್ಷಣ ಕ್ಷಣ ಆ ವಸ್ತುಗಳ ಮೇಲೆ ತನ್ನ ಜೀವವನ್ನೇ ನಿವಾಳಿಸಿ ಒಗೆಯುವನು.
ಕೃಪಣನು ತನ್ನ ಧನದ ಮೇಲೆ ಯಾವಾಗಲೂ ಗಮನವಿಡುವಂತೆ, ಬಕಪಕ್ಷಿಯು ಮೀನು ಹಿಡಿಯಲು ತತ್ಪರವಾಗಿರುವಂತೆ ಇತರರ ಪದಾರ್ಥಗಳನ್ನು ಕಬಳಿಸಲು ಅವನು ದಕ್ಷನಾಗಿರುವನು. ಬೋರೆ ಹಣ್ಣಿನ ಗಿಡವು ತನ್ನ ಮುಳ್ಳುಗಳಿಂದ ಬಳಿಗೆ ಹೋದವರ ವಸ್ತ್ರವನ್ನು ಹರಿದು ಹಾಕುವುದು, ಅಂಗಸ್ಪರ್ಶದಿಂದ ಚರ್ಮವು ಸುಲಿಯುವುದು, ಹಣ್ಣು ಬಾಯಿಗೆ ಹಾಕಿದರೆ ಹುಳಿಯಾಗಿರುವುದು. ಹಾಗೆಯೇ ಅವನು ಕಾಯ ವಾಚ ಮನಸ್ಸಿನಿಂದ ಬೇರೆಯವರಿಗೆ ದುಃಖವನ್ನು ಕೊಟ್ಟು ತನ್ನ ಹಿತವನ್ನು ಸಾಧಿಸಲು ಇತರರ ಹಿತದ ಕಡೆಗೆ ಗಮನ ಕೊಡುವುದಿಲ್ಲ. ಸ್ವತಃ ಪ್ರಾರಂಭಿಸಿದ ಕರ್ಮವನ್ನು ನಿರಂತರವಾಗಿ ನಡೆಸುವ ನಿಯಮವಿರುವುದಿಲ್ಲ. ಅದು ಮಾಡುವುದರಲ್ಲಿ ಮನಸ್ಸಿಗೆ ರುಚಿಯೂ ಇರುವುದಿಲ್ಲ. ದತ್ತೂರದ ಫಲದಲ್ಲಿ ಒಳಗೆ ಅಮಲು ಬರಿಸುವ ಬೀಜಗಳು ಮತ್ತು ಹೊರಗಡೆಯಿಂದ ಮುಳ್ಳುಗಳು ಇರುವವು. ಅದರಂತೆ ಅವನು ಶುಚಿತ್ವದ ಕುರಿತು ಒಳಗೆ ಹೊರಗೆ ದರಿದ್ರನಾಗಿರುವನು. ಅರ್ಜುನ, ಮಾಡಿದ ಕರ್ಮದ ಫಲವು ಪ್ರಾಪ್ತವಾದಾಗ ಆ ಆನಂದದ ಭರದಲ್ಲಿ ಇತರರಿಗೆ ಅಣಗಿಸಿ ತೋರಿಸುವನು. ಅಥವಾ ಪ್ರಾರಂಭಿಸಿದ ಕರ್ಮವು ಫಲಪ್ರದವಾಗದಿದ್ದಾಗ ಶೋಕಗ್ರಸ್ತನಾಗಿ ಆ ಕರ್ಮವನ್ನೇ ನಿಂದಿಸುವನು. ಈ ವಿಧವಾಗಿ ಕರ್ಮದ ವಿಷಯದಲ್ಲಿ ಆಚರಣೆಯು ಕಂಡುಬಂದರೆ ಅವನು ರಾಜಸಕರ್ತ ಎಂದು ನಿಶ್ಚಿತವಾಗಿ ತಿಳಿದುಕೋ. ಇನ್ನು ಕೆಟ್ಟ ಕರ್ಮಗಳ ಆಗರವೇ ಆಗಿರುವ ತಾಮಸ ಕರ್ತೃವಿನ ಲಕ್ಷಣಗಳನ್ನು ನಿನಗೆ ತಿಳಿಯುವಂತೆ ಹೇಳುವೆನು. ಅಯುಕ್ತ ಪ್ರಾಕೃತಸ್ತಬ್ಧ ಶಠೋ ನೈಷ್ಕೃತಿಕೋಲಸಃ ವಿಷಾದೀ ದೀರ್ಘಸೂತ್ರೇ ಚ ಕರ್ತ ತಾಮಸ ಉಚ್ಯತೆ. ಯಾವ ಕರ್ತೃವು ಅಯುಕ್ತನು, ಶಿಕ್ಷಣರಹಿತನು, ಅಹಂಕಾರಿಯು, ಧೂರ್ತನು ಮತ್ತು ಇತರರ ಜೀವನವನ್ನು ನಾಶಗೊಳಿಸುವವನು ಹಾಗೂ ಶೋಕಿಸುವವನು, ಸೋಮಾರಿಯು ಮತ್ತು ದೀರ್ಘಸೂತ್ರಿಯು ಅಂದರೆ ಕೆಲಸವನ್ನು ನಿಧಾನವಾಗಿ ಮಾಡುವವನು ಆಗಿದ್ದಾನೋ ಅವನನ್ನು ತಾಮಸನೆಂದು ಹೇಳಲಾಗುತ್ತದೆ. ತನ್ನ ಸ್ಪರ್ಶದಿಂದ ಎದುರಿಗೆ ಬರುವ ವಸ್ತುಗಳು ಹೇಗೆ ಸುಟ್ಟು ಹೋಗುವವು ಎಂಬುದು ಅಗ್ನಿಗೆ ಅರಿವಿರುವುದಿಲ್ಲ. ಅಥವಾ ತನ್ನ ಹರಿತವಾದ ಅಲಗಿನಿಂದ ಬೇರೆಯವರ ಜೀವವು ಹೇಗೆ ಹೋಗುವುದೆಂಬುದು ಶಸ್ತ್ರಕ್ಕೆ ತಿಳಿಯುವುದಿಲ್ಲ. ಇಲ್ಲವೇ ತನ್ನಿಂದ ಇತರರ ಸಾವು ಹೇಗಾಗುತ್ತದೆ ಎಂಬುದು ಕಾಳಕೂಟ ವಿಷಕ್ಕೆ ತಿಳಿದಿರುವುದಿಲ್ಲ. ಧನಂಜಯನೇ, ಹಾಗೆಯೇ ತನ್ನ ಹಾಗೂ ಇತರರ ನಾಶವಾಗುವಂತಹ ಕ್ರಿಯೆಗಳನ್ನು ಮಾಡಲು ತಾಮಸ ಕರ್ತೃವು ಪ್ರವೃತ್ತನಾಗುವನು. ಬಿರುಗಾಳಿಯು ಬೀಸಿದಾಗ ಗಾಳಿಯು ಹೇಗೆಂದರೆ ಹಾಗೆ ಬೀಸುವುದು. ಹಾಗೆಯೇ ಈ ಕರ್ಮಗಳನ್ನು ಮಾಡುವಾಗ ಇದರಿಂದ ಏನು ಲಾಭವಾಯಿತು ಎಂಬುದರ ಕಡೆಗೆ ಗಮನ ಕೊಡುವುದಿಲ್ಲ. ನೋಡು ಅರ್ಜುನ, ಅವರ ಕೃತಿಗೂ ಇಚ್ಛೆಗೂ ಯಾವುದೇ ತಾಳಮೇಳವಿರುವುದಿಲ್ಲ. ಇಂತಹ ತಾಮಸ ಕರ್ತಾನನ್ನು ನೋಡಿ ಅವನ ಮುಂದೆ ಹುಚ್ಚನಿಗೆ ಬೆಲೆಗಿದೆಯೇ? ಎತ್ತಿನ ಕೆಳಹೊಟ್ಟೆಗೆ ಉಣ್ಣೆಯು ಅಂಟಿಕೊಂಡಿರುವಂತೆ ಇಂದ್ರಿಯಗಳು ನೀಡುವ ಭೋಗಗಳನ್ನು ಭೋಗಿಸುತ್ತಾ ಅವನು ತನ್ನ ಜೀವವನ್ನು ರಕ್ಷಿಸುವನು. ಸಣ್ಣ ಮಕ್ಕಳಿಗೆ ಅಳಲು ನಗಲು ಹೊತ್ತು ಗೊತ್ತು ಇರುವುದಿಲ್ಲ. ಹಾಗೆಯೇ ಅವನು ಉಚ್ಛೃಂಖಲನಾಗಿರುತ್ತಾನೆ. ಪ್ರಕೃತಿಯ ಅಧೀನದಲ್ಲಿ ಇರುವುದರಿಂದ, ಪ್ರಾಕೃತನಾಗಿರುವುದರಿಂದ ಏನು ಮಾಡಬೇಕು ಏನು ಮಾಡಬಾರದು ಎಂಬುದರ ಅರಿವು ಅವನಿಗೆ ಇರುವುದಿಲ್ಲ. ಕಸದಿಂದ ತಿಪ್ಪೆಯು ಉಬ್ಬಿಕೊಂಡಿರುವಂತೆ ಕೆಟ್ಟ ಕೆಲಸಗಳ ತೃಪ್ತಿಯಿಂದ ಉಬ್ಬಿಕೊಂಡಿರುತ್ತಾನೆ. ಅದಕ್ಕಾಗಿ ಗರ್ವದಿಂದಾಗಿ ಈಶ್ವರನಿಗೂ ನಮ್ರನಾಗಿರುವುದಿಲ್ಲ. ಕಠೋರತೆಯಿಂದ ಸೆಟೆದು ಬೆಟ್ಟವನ್ನು ತುಚ್ಛವಾಗಿಸುವನು. ಅವನ ಮನಸ್ಸೆಂದರೆ ಕೇವಲ ವಿಷಯಗಳ ಅಲೆಗಳೇ ಆಗಿದೆ. ಆಚರಣೆಗಳು ಕಳ್ಳತನದ್ದಾಗಿರುತ್ತದೆ. ಮೇಲಿಂದ ನೋಡಲು ಒಳ್ಳೆಯವನಂತೆ ಇದ್ದು ಆಂತರ್ಯ ಇತರರಿಗೆ ಘಾತಿಸುವುದಾಗಿದೆ. ದೃಷ್ಟಿಯು ವೇಶ್ಯೆಯಂತೆ ಆಕರ್ಷಕವಾಗಿದ್ದು ಇತರರ ಸರ್ವಸ್ವವನ್ನು ಹರಣ ಮಾಡುವುದಾಗಿದೆ. ಸಾಧಾರಣವಾಗಿ ಅವನ ಇಡೀ ದೇಹವು ಕಪಟದಿಂದಲೇ ನಿರ್ಮಾಣಗೊಂಡಿದೆ ಮತ್ತು ಅವನ ಆಯುಷ್ಯವು ಜೂಜಿನಂತಹ ಕೆಟ್ಟ ಕೃತ್ಯಗಳ ತವರು ಮನೆಯೇ ಆಗಿದೆ. ಅವನ ಪ್ರಸನ್ನತೆಯೆಂದರೆ ಕೇವಲ ಅಭಿಲಾಷೆ ಎಂಬ ಬೇಡರ ಊರೇ ಆಗಿರುವುದು. ಆದ್ದರಿಂದ ಆ ದಾರಿಯಾಗಿ ಯಾರೂ ಹೋಗಬಾರದು. ಹಾಲಿಗೆ ಉಪ್ಪು ಹಾಕಿದರೆ ಅದು ಕುಡಿಯಲು ಅಯೋಗ್ಯವಾಗಿರುವಂತೆ ಇತರರ ಒಳಿತನ್ನು ನೋಡಿ ಅವನಲ್ಲಿ ವೈರವೇ ಉಂಟಾಗುವುದು. ಅಥವಾ ಎಷ್ಟೇ ತಂಪಾದ ಪದಾರ್ಥವನ್ನು ಅಗ್ನಿಗೆ ಹಾಕಿದಾಗ ಅದು ತಕ್ಷಣವೇ ಉರಿದೇಳುವುದು. ಇಲ್ಲವೇ ಅರ್ಜುನ, ಎಷ್ಟೇ ಒಳ್ಳೆಯ ಪದಾರ್ಥವನ್ನು ಹೊಟ್ಟೆಗೆ ಹೋದರೂ ಅದು ಮಲವೇ ಆಗುವುದು. ಹಾಗೆಯೇ ಇತರರಿಗೆ ಒಳಿತಾದುದನ್ನು ಕೇಳಿದರೆ ಅಥವಾ ನೋಡಿದರೆ ಅವನಿಗೆ ಅದು ಸಹನವಾಗದೆ ನಿಂದೆ ಮಾಡತೊಡಗುವನು. ಹಾಗೂ ಅವನಿಗೆ ಕೆಡಕೆನಿಸುವುದು. ಹಾವಿಗೆ ಹಾಲೆರೆದರೆ ವಿಷವೇ ಆಗುವಂತೆ ಇತರ ಸದ್ಗುಣಗಳನ್ನು ಕೇಳಿದಾಕ್ಷಣ ಅವನು ಅದನ್ನು ದುರ್ಗುಣವೆಂದೇ ತಿಳಿಯುವನು. ಇಹಲೋಕದಲ್ಲಿ ಕೀರ್ತಿಯುಂಟಾಗಿ ಅದರಿಂದ ಪರಲೋಕವು ದೊರೆಯುವಂತಹ ಕರ್ಮಯೋಗವು ಕೂಡಿ ಬಂದಾಗ ಅವನಿಗೆ ಗುರಿಯಿಟ್ಟಂತೆ ನಿದ್ದೆಯು ವಕ್ರಿಸುವುದು. ಕೆಟ್ಟ ಕರ್ಮದ ಸಮಯದಲ್ಲಿ ನಿದ್ದೆಯು ಮುಟ್ಟದವರಂತೆ ದೂರ ಸರಿಯುವುದು. ನೋಡು, ದ್ರಾಕ್ಷಿಯ ಮತ್ತು ಮಾವಿನ ಹಣ್ಣಿನ ಸುಗ್ಗಿಯಲ್ಲಿ ಕಾಗೆಯ ಬಾಯಲ್ಲಿ ಹುಣ್ಣಾಗುವುದು ಅಥವಾ ಗೂಬೆಯ ಕಣ್ಣುಗಳು ಹಗಲಿನಲ್ಲಿ ಒಡೆದು ಹೋಗುವುದು. ಹಾಗೆಯೇ ಶ್ರೇಯಸ್ಸಾಗುವ ಸಮಯ ಬಂದಾಗ, ಸತ್ಸಂಗ ಮತ್ತು ಸತ್ಶಾಸ್ತ್ರ ಶ್ರವಣದ ಸಂದರ್ಭ ಒದಗಿದಾಗ ಅವನ ಮೇಲೆ ಆಲಸ್ಯವು ಬಂದೆರಗುವುದು.
ಮತ್ತು ಅನ್ಯಾಯದ ಕರ್ಮ ಮಾಡುವ ಸಮಯದಲ್ಲಿ ಆಲಸ್ಯವು ಅವನ ಅಪ್ಪಣೆಯಂತೆ ವರ್ತಿಸುವುದು. ಸಮುದ್ರದ ಹೊಟ್ಟೆಯಲ್ಲಿ ಒಡವಾನಲವು ಅಖಂಡವಾಗಿ ಉರಿಯುವಂತೆ ಅವನ ಅಂತಃಕರಣದಲ್ಲಿ ಇತರರ ಉತ್ಕರ್ಷವನ್ನು ಸಹಿಸಲಾರದ ಹೊಟ್ಟೆ ಕಿಚ್ಚುಗಿರುತ್ತದೆ. ಬೆರಣಿಯ ಬೆಂಕಿಯಲ್ಲಿ ಹೊಗೆಯೇ ಇರುವಂತೆ, ಅಪಾನವಾಯುವು ದುರ್ಗಂಧದಿಂದ ಕೂಡಿರುವಂತೆ ಜೀವನವಿಡೀ ಅವರ ಜೀವದೊಂದಿಗೆ ವಿಷಾದವು ಗಂಟು ಹಾಕಿಕೊಂಡಿರುತ್ತದೆ. ವಿಷಾದವನ್ನು ಮನಸ್ಸಿನಲ್ಲಿ ಕಾಪಾಡಿಕೊಳ್ಳುವನು. ಅರ್ಜುನ, ಅವನು ಕಲ್ಪಾಂತ್ಯದಲ್ಲಾದರೂ ಲಾಭವಾಗಬಹುದೆಂಬ ಕಲ್ಪನೆಯಿಂದ ವ್ಯಾಪಾರವನ್ನು ಪ್ರಾರಂಭಿಸುವನು. ಅಯ್ಯ, ಜಗತ್ತಿನಲ್ಲಿ ಮಾಡದೇ ಇರುವ ವ್ಯಾಪಾರವನ್ನೇ ಮಾಡುವ ಇಚ್ಛೆಯಿಂದ ವ್ಯಾಪಾರ ಮಾಡುತ್ತಾನೆ. ಆದರೆ ಅದರಿಂದ ತೃಣದಷ್ಟು ಲಾಭ ಅವನಿಗೆ ಆಗುವುದಿಲ್ಲ. ಹೀಗೆ ಜನರಲ್ಲಿ ಮೂರ್ತಿಮಂತ ಪಾಪದ ರಾಶಿಯೇ ಆಗಿರುವವನು ತಾಮಸಕರ್ತ ಎಂದು ನಿಸ್ಸಂಶಯವಾಗಿ ತಿಳಿ. ಸಜ್ಜನರಲ್ಲಿ ಚಕ್ರವರ್ತಿಯಂತಿರುವ ಅರ್ಜುನ, ಹೀಗೆ ನಿನಗೆ ಧರ್ಮ, ಕರ್ಮ, ಕರ್ತ ಮತ್ತು ಜ್ಞಾನ ಇವುಗಳ ತ್ರಿವಿಧ ಲಕ್ಷಣಗಳನ್ನು ಹೇಳಿದೆನು. ಬುದ್ಧಿರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ. ಹೇ ಧನಂಜಯನೇ, ಈಗ ನೀನು ಬುದ್ಧಿಯ ಮತ್ತು ಧೃತಿಯ 3 ಪ್ರಕಾರದ ಭೇದಗಳನ್ನು ಕೂಡ ಗುಣಗಳಿಗೆ ಅನುಸಾರವಾಗಿ ನನ್ನ ಮೂಲಕ ಸಂಪೂರ್ಣವಾಗಿ ವಿಭಾಗಪೂರ್ವಕವಾಗಿ ಹೇಳಲ್ಪಡುವುದನ್ನು ಕೇಳು. ಅಜ್ಞಾನ ರೂಪವಾದ ಊರಿನಲ್ಲಿ ಮೋಹರೂಪ ವಸ್ತ್ರವನ್ನು ಉಟ್ಟುಕೊಂಡು ಸಂಶಯ ರೂಪವಾದ ಒಡವೆಗಳನ್ನು ಧರಿಸಿ ಆತ್ಮನಿಶ್ಚಯದ ಉತ್ತಮತ್ವವು ಯಾವ ಬುದ್ಧಿರೂಪಿ ಕನ್ನಡಿಯಲ್ಲಿ ಸ್ಪಷ್ಟವಾಗಿ ತೋರುವುದೋ ಆ ಬುದ್ಧಿಯ 3 ಪ್ರಕಾರಗಳಿರುತ್ತವೆ. ಅಯ್ಯ ಅರ್ಜುನ, ಈ ಸತ್ವ ರಜ ತಮೋ ಗುಣಗಳು ಜಗತ್ತಿನಲ್ಲಿ ಯಾವ ವಸ್ತುವನ್ನು ತಾನೇ 3 ವಿಭಾಗ ಮಾಡಿರುವುದಿಲ್ಲ. ಹೊಟ್ಟೆಯಲ್ಲಿ ಅಗ್ನಿ ಇಲ್ಲದಿರುವ ಕಟ್ಟಿಗೆ ಈ ಸೃಷ್ಟಿಯಲ್ಲಿ ಯಾವುದಿದೆ? ಹಾಗೆಯೇ ದೃಶ್ಯ ವಸ್ತುಗಳಲ್ಲಿ 3 ವಿಧಗಳಿಲ್ಲದೆ ಇರುವ ವಸ್ತು ಯಾವುದಿದೆ? ಆದ್ದರಿಂದ ಈ ತ್ರಿಗುಣಗಳು ಬುದ್ಧಿಯನ್ನು 3 ಪ್ರಕಾರಗಳನ್ನಾಗಿ ಮಾಡಿರುವವು. ಹಾಗೆಯೇ ಧೃತಿಯನ್ನು ಈ ತ್ರಿಗುಣಗಳು 3 ವಿಧವನ್ನಾಗಿಸಿವೆ. ಆ 3 ಬೇರೆ ಬೇರೆಯಾದ ಭೇದಗಳನ್ನು ಅವುಗಳ ಲಕ್ಷಣಗಳೊಂದಿಗೆ ನಿನಗೆ ವಿಸ್ತಾರವಾಗಿ ಹೇಳುವೆನು. ಅರ್ಜುನ, ಆದರೆ ಬುದ್ಧಿ ಮತ್ತು ಧೃತಿ ಇವುಗಳಲ್ಲಿ ಮೊದಲಿಗೆ ಬುದ್ಧಿಯ ಭೇದಗಳ ಕಾರಣಗಳನ್ನು ಹೇಳುವೆನು. ವೀರವರನೇ, ಮನುಷ್ಯನು ಈ ಪ್ರಪಂಚಕ್ಕೆ ಬರಲು ಉತ್ತಮ, ಮಧ್ಯಮ, ಕನಿಷ್ಠ ಹೀಗೆ 3 ಮಾರ್ಗಗಳಿವೆ. ಆ 3 ಮಾರ್ಗಗಳೆಂದರೆ ಆಕರಣೀಯ, ಕಾಮ್ಯ ಮತ್ತು ನಿಷಿದ್ಧ ಕರ್ಮಗಳು ಪ್ರಸಿದ್ಧವಾಗಿವೆ. ಹಾಗೂ ಎಲ್ಲ ಪ್ರಾಣಿಗಳಿಗೆ ಇವುಗಳಿಂದ ಸಂಸಾರ ಭಯ ಪ್ರಾಪ್ತವಾಗುತ್ತದೆ. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಹೇ ಪಾರ್ಥನೆ, ಯಾವ ಬುದ್ಧಿಯು ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗವನ್ನು, ಕರ್ತವ್ಯ ಮತ್ತು ಅಕರ್ತವ್ಯವನ್ನು, ಭಯ ಮತ್ತು ಅಭಯವನ್ನು ಹಾಗೂ ಬಂಧನವನ್ನು ಮತ್ತು ಮೋಕ್ಷವನ್ನು ಯಥಾರ್ಥವಾಗಿ ತಿಳಿಯುತ್ತದೆಯೋ ಆ ಬುದ್ಧಿಯು ಸಾತ್ವಿಕವಾಗಿದೆ. ಆದ್ದರಿಂದ ಈ ಲೋಕದಲ್ಲಿ ಅಧಿಕಾರ ಸಮ್ಮತವಾದ ಹಾಗೂ ವಿಧಿಯ ಓಘದಿಂದ ಪ್ರಾಪ್ತವಾದ ನಿತ್ಯ ಕರ್ಮವೊಂದೇ ಉತ್ತಮವಾದುದು. ಆ ನಿತ್ಯ ಕರ್ಮಗಳನ್ನು ಆತ್ಮತೃಪ್ತಿಯ, ಆತ್ಮಪ್ರಾಪ್ತಿಯ ಫಲದ ಮೇಲೆ ದೃಷ್ಟಿಯನ್ನಿರಿಸಿಕೊಂಡು ಬಾಯಾರಿದ ಮನುಷ್ಯನು ಅತ್ಯಂತ ಆದರದಿಂದ ನೀರನ್ನು ಕುಡಿಯುವಂತೆ ಆಚರಿಸಬೇಕು. ಇಂತಹ ಯುಕ್ತಿಯಿಂದ ನಿತ್ಯ ಕರ್ಮಗಳನ್ನು ಆಚರಿಸಿದರೆ ದುಸ್ತರವಾದ ಭವಭಯದಿಂದ ಬಿಡುಗಡೆಗೊಳಿಸಿ ಮೋಕ್ಷ ಪ್ರಾಪ್ತಿಯು ಸುಲಭವಾಗುತ್ತದೆ. ಈ ವಿಧದಿಂದ ಕರ್ಮ ಮಾಡುವ ಸೂಕ್ಷ್ಮ ಮನುಷ್ಯನು ಸಂಸಾರ ಭಯದಿಂದ ಮುಕ್ತನಾಗಿ ಇಂತಹ ಆಚರಣೆಯಿಂದ ಮುಮುಕ್ಷುತ್ವದ ಮೆಟ್ಟಿಲನ್ನು ಮುಟ್ಟುವನು, ಅಂದರೆ ಮೋಕ್ಷ ಮಾರ್ಗಕ್ಕೆ ತೊಡಗುವನು. ಈ ನಿತ್ಯ ಕರ್ಮದಲ್ಲಿ ಭರವಸೆಯನ್ನಿಟ್ಟು ಸಾತ್ವಿಕ ಬುದ್ಧಿಯ ಆಚರಣೆಯ ವಿಷಯದಲ್ಲಿ ನಿಶ್ಚಯಿಸುವಲ್ಲಿ ಮೋಕ್ಷ ಪ್ರಾಪ್ತಿಯು ಸ್ವತಃ ಸಿದ್ಧವಾಗಿದೆ. ಆದ್ದರಿಂದ ನಿವೃತ್ತಿಯ ಬುನಾದಿಯ ಮೇಲೆ ಪ್ರವೃತ್ತಿಯ ಕಟ್ಟಡವಿರುವ ಈ ಸಾತ್ವಿಕ ಕರ್ಮದಲ್ಲಿ ಏಕೆ ಧುಮುಕಬಾರದು? ಬಾಯಾರಿದವನಿಗೆ ನೀರು ದೊರೆತರೆ, ಮಹಾಪೂರದಲ್ಲಿ ಬಿದ್ದವನಿಗೆ ಈಜು ಬರುತ್ತಿದ್ದರೆ, ಕತ್ತಲೆಯಲ್ಲಿ ಸೂರ್ಯನ ಸಹಾಯ ಸಿಕ್ಕಿದರೆ ಅಥವಾ ಪಥ್ಯದೊಂದಿಗೆ ಔಷಧವನ್ನು ಸೇವಿಸಿದರೆ ರೋಗಗ್ರಸ್ತ ಮನುಷ್ಯನು ಬದುಕುವಂತೆಯೇ, ಇಲ್ಲವೇ ಮೀನಿಗೆ ನೀರಿನ ಆಶ್ರಯ ದೊರೆತರೆ ಅವುಗಳ ಜೀವಕ್ಕೆ ಭಯವಿರುವುದಿಲ್ಲ. ಹಾಗೆಯೇ ಈ ನಿತ್ಯ ಕರ್ಮವನ್ನು ಆಚರಿಸಿದರೆ ಮೋಕ್ಷ ಪ್ರಾಪ್ತಿಯು ಆಗಿಯೇ ತೀರುವುದು. ನಿತ್ಯ ಕರ್ಮವನ್ನು ಮಾಡುವುದರಲ್ಲಿ ಈ ಜ್ಞಾನದ ಪ್ರವೃತ್ತಿ ಇರುತ್ತದೆ. ಪಾರ್ಥ, ಇಲ್ಲಿ ನೋಡು, ನಿಜವಾಗಿಯೂ ಆಚರಿಸಲು ಯೋಗ್ಯವಲ್ಲದ ಇಂತಹ ಕಾಮ್ಯ ಕರ್ಮಗಳು ಸಂಸಾರ ಭಯವನ್ನು ಉಂಟು ಮಾಡುವವು.
ಯಾವ ಕರ್ಮಗಳ ಮೇಲೆ ನಿಷಿದ್ಧದ ಮುದ್ರೆ ಒತ್ತಲ್ಪಟ್ಟಿದೆಯೋ ಆ ಆಚರಣೀಯವಲ್ಲದ ಮತ್ತು ಜನ್ಮ ಮರಣದಾಯಕವಾದ ಕೆಟ್ಟ ಕರ್ಮಗಳಿಂದ ಅವನು ತನ್ನ ಪ್ರವೃತ್ತಿಯನ್ನು ಹಿಂದಕ್ಕೆ ಅಟ್ಟಿಬಿಡುವನು. ಅಗ್ನಿಯಲ್ಲಿ ಪ್ರವೇಶಿಸಲಾಗುವುದಿಲ್ಲವೋ? ಹೇಗೆ ಅಗ್ನಿಯಲ್ಲಿ ಪ್ರವೇಶಿಸಲಾಗುವುದಿಲ್ಲವೋ? ಆಳವಾದ ನೀರಿನಲ್ಲಿ ಧುಮುಕಲಾಗುವುದಿಲ್ಲವೋ? ಕಾದು ಕೆಂಪಾದ ಕಬ್ಬಿಣದ ಸಲಾಕೆಯನ್ನು ಕೈಯಿಂದ ಹಿಡಿಯಲಾಗುವುದಿಲ್ಲವೋ? ಅಥವಾ ಬುಸುಗುಟ್ಟುತ್ತಿರುವ ಕರಿನಾಗನನ್ನು ಕಂಡರೆ ಅದಕ್ಕೆ ಕೈ ಹಾಕಲಾಗುವುದಿಲ್ಲವೋ? ಹುಲಿಯ ಬೋನಿನೊಳಗೆ ಯಾರಿಗೂ ಹೋಗಲಾಗುವುದಿಲ್ಲವೋ? ಹಾಗೆಯೇ ನಿಷಿದ್ಧ ಕರ್ಮವನ್ನು ನೋಡಿ ಈ ಸಾತ್ವಿಕ ಬುದ್ಧಿಯಲ್ಲಿ ನಿಶ್ಚಯವಾಗಿ ಭಯ ಉಂಟಾಗುವುದು. ವಿಷಮಿಶ್ರಿತ ಆಹಾರವನ್ನು ತಿಂದಾಗ ಮರಣವು ತಪ್ಪುವುದಿಲ್ಲ. ಹಾಗೆಯೇ ನಿಷಿದ್ಧ ಕರ್ಮಗಳನ್ನು ಆಚರಿಸಿದರೆ ಜನ್ಮ ಮೃತ್ಯುಗಳು ತಪ್ಪುವುದಿಲ್ಲ. ನಿಷಿದ್ಧ ಕರ್ಮಗಳನ್ನು ಆಚರಿಸಿದರೆ ಜನ್ಮ ಮರಣದ ಭಯ ಉಂಟಾಗುವುದೆಂದು ತಿಳಿದು ಸಾತ್ವಿಕ ಬುದ್ಧಿಯು ಅದನ್ನು ತ್ಯಜಿಸಿ ಬಿಡುತ್ತದೆ. ರತ್ನಪರೀಕ್ಷಕನು ಅಸಲಿ ನಕಲಿಯನ್ನು ನಿರ್ಣಯಿಸುವಂತೆಯೇ ಕಾರ್ಯ ಮತ್ತು ಅಕಾರ್ಯ ಇವುಗಳ ವಿಷಯದಲ್ಲಿ ಪ್ರವೃತ್ತಿ ನಿವೃತ್ತಿ ರೂಪಿ ಅಳತೆಯಿಂದ ಈ ಬುದ್ಧಿಯು ನಿರ್ಣಯಿಸಲ್ಪಡುವುದು. ಹಾಗೆಯೇ ಈ ಬುದ್ಧಿಗೆ ಒಳಿತು ಮತ್ತು ಕೆಡುಕು ಇದು ಸ್ಪಷ್ಟವಾಗಿ ತಿಳಿಯುತ್ತದೆ. ಅದೇ ಸಾತ್ವಿಕ ಬುದ್ಧಿಯಾಗಿದೆ ಎಂದು ತಿಳಿ. ಯಯಾ ಧರ್ಮಮಧರ್ಮಂಚ ಕಾರ್ಯಂ ಚಾಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ಹೇ ಪಾರ್ಥನೆ, ಮನುಷ್ಯನು ಯಾವ ಬುದ್ಧಿಯ ಮೂಲಕ ಧರ್ಮವನ್ನು ಮತ್ತು ಅಧರ್ಮವನ್ನು ಹಾಗೂ ಕರ್ತವ್ಯ ಮತ್ತು ಅಕರ್ತವ್ಯವನ್ನು ಕೂಡ ಯಥಾರ್ಥವಾಗಿ ತಿಳಿಯುವುದಿಲ್ಲವೋ ಆ ಬುದ್ಧಿಯು ರಾಜಸವಾಗಿದೆ. ಬಕಪಕ್ಷಿಯ ಊರಿನಲ್ಲಿ ಹಾಲು ಮತ್ತು ನೀರು ಬೆರೆಸಿಯೇ ತೆಗೆದುಕೊಳ್ಳಲಾಗುವುದೋ? ಅಥವಾ ಕುರುಡನು ಹಗಲು ಮತ್ತು ರಾತ್ರಿಯ ಭೇದವನ್ನು ಹೇಗೆ ತಿಳಿಯುವುದಿಲ್ಲವೋ? ಅತಿಶಯ ಕೋಮಲವಾದ ಹೂವಿನ ಮಕರಂದವನ್ನು ಸೇವಿಸುವ ಭ್ರಮರವೇ ಕಟ್ಟಿಗೆಯನ್ನು ಕೊರೆಯಬಲ್ಲದು, ಆದರೆ ಅದರ ಭ್ರಮರತ್ವವು ನಾಶವಾಗುವುದಿಲ್ಲ. ಹಾಗೆಯೇ ಧರ್ಮ ಅಧರ್ಮ ರೂಪದಿಂದ ಇರುವ ಕಾರ್ಯ ಅಕಾರ್ಯಗಳನ್ನು ವಿಂಗಡಿಸದೆ ಈ ರಾಜಸ ಬುದ್ಧಿಯು ಆಚರಣೆಯನ್ನು ಮಾಡುವುದು. ಅಯ್ಯ, ಪರೀಕ್ಷಿಸದೆ ಕೊಂಡುಕೊಂಡ ಮುತ್ತುಗಳು ಒಳ್ಳೆಯವೇ ಸಿಗಬಹುದೆಂಬ ನಿಯಮವಿಲ್ಲ, ಆದರೆ ಉತ್ತಮವಾದುದು ಸಿಗಲಾರದು ಎಂಬುದು ನಿಶ್ಚಿತವಾಗಿದೆ. ಹಾಗೆಯೇ ನಿಷಿದ್ಧ ಕರ್ಮವು ಸಹಜವಾಗಿ ಪ್ರಾಪ್ತವಾಗದಿದ್ದರೆ ಮಾತ್ರ ಉಳಿದೀತು. ಇಲ್ಲದಿದ್ದರೆ ರಾಜಸ ಬುದ್ಧಿಯಲ್ಲಿ ಉತ್ತಮ ಹೀನ ಎರಡು ಸಮಾನವಾಗಿ ಮನ್ನಿಸಲ್ಪಡುವುದು. ಯೋಗ್ಯ ಅಯೋಗ್ಯವೆಂಬ ವಿಚಾರ ಮಾಡದೆ ಇಡೀ ಸಮಾಜಕ್ಕೆ ಆಮಂತ್ರಿಸುವಂತೆ ಒಳ್ಳೆಯ ಕೆಟ್ಟ ಕರ್ಮಗಳ ವಿಷಯದಲ್ಲಿ ಕುರುಡಾಗಿರುವುದೇ ರಾಜಸ ಬುದ್ಧಿಯು. ಅಧರ್ಮಂ ಧರ್ಮಮಿತಿ ಯಾಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿಃ ಸಾ ಪಾರ್ಥ ತಾಮಸಿ. ಹೇ ಅರ್ಜುನ, ತಮೋಗುಣದಿಂದ ಆವರಿಸಲ್ಪಟ್ಟ ಯಾವ ಬುದ್ಧಿಯು ಅಧರ್ಮವನ್ನು ಕೂಡ ಇದು ಧರ್ಮವಾಗಿದೆ ಎಂದು ತಿಳಿಯುತ್ತದೆಯೋ ಹಾಗೂ ಇದೇ ಪ್ರಕಾರ ಅನ್ಯ ಸಂಪೂರ್ಣ ಪದಾರ್ಥಗಳನ್ನು ಸಹ ವಿಪರೀತವಾಗಿ ತಿಳಿಯುತ್ತದೆಯೋ ಆ ಬುದ್ಧಿಯು ತಾಮಸಿಯಾಗಿದೆ. ರಾಜ ಬೀದಿಯು ಕಳ್ಳನಿಗೆ ಅಡ್ಡದಾರಿಯಾಗುತ್ತದೆ, ರಾಜಮಾರ್ಗವು ಕಳ್ಳನಿಗೆ ಉಪಯೋಗವಾಗುವುದಿಲ್ಲ. ರಾಕ್ಷಸರಿಗೆ ರಾತ್ರಿಯು ಹಗಲಾಗಿರುತ್ತದೆ, ಅಥವಾ ಧನದ ನಿಧಿಯು ಭಾಗ್ಯಹೀನನಿಗೆ ಇದ್ದಲಿನ ರಾಶಿಯಂತೆ ಕಾಣುವುದು. ಆದ್ದರಿಂದ ಧನವು ಬಳಿಯಲ್ಲಿದ್ದರೂ ಇಲ್ಲದಂತೆ ಇದೆ. ಹಾಗೆಯೇ ಶಾಸ್ತ್ರಸಮ್ಮತವಾದ ಎಲ್ಲ ಮಾರ್ಗಗಳ ಆಚರಣೆಯು ಈ ತಾಮಸ ಬುದ್ಧಿಗೆ ಘಾತಕವಾಗಿ ಕಾಣುವುದು ಮತ್ತು ನಿಜವಾದದ್ದು ಸುಳ್ಳಾಗಿ ಕಾಣುವುದು. ಇದು ಶಾಸ್ತ್ರಗಳ ನಿಜವಾದ ಅರ್ಥವನ್ನು ಬಿಟ್ಟು ವಿಪರೀತ ಅರ್ಥವನ್ನು ಮಾಡುವುದು ಮತ್ತು ಗುಣಗಳೆಲ್ಲವನ್ನು ದೋಷಗಳೆಂದು ತಿಳಿಯುವುದು. ಸಾಮಾನ್ಯವಾಗಿ ಶ್ರುತಿಗೆ ಮಾನ್ಯವಾದ ವಿಷಯಗಳೆಲ್ಲವೂ ಈ ಬುದ್ಧಿಗೆ ವಿಪರೀತವಾಗಿ ಕಾಣುವವು. ಅರ್ಜುನ, ಆ ಬುದ್ಧಿಯನ್ನು ಯಾರನ್ನೂ ಕೇಳದೆ ನಿಸ್ಸಂಶಯವಾಗಿ ತಾಮಸವೆಂದೇ ಹೇಳಬೇಕು. ದಾನ ಧರ್ಮಗಳಿಗೆ ರಾತ್ರಿಯು ಉಚಿತವಾಗಿದೆಯೇ? ಆತ್ಮಜ್ಞಾನ ರೂಪಿ ಕಮಲವನ್ನು ವಿಕಸಿತಗೊಳಿಸುವ ಚಂದ್ರನಂತಿರುವ ಅರ್ಜುನನೇ, ಹೀಗೆ ನಿನಗೆ ಬುದ್ಧಿಯ 3 ಭೇದಗಳನ್ನು ಸ್ಪಷ್ಟಪಡಿಸಿ ತಿಳಿಸಿದನು. ಇದೇ ಬುದ್ಧಿಗೆ ಕರ್ಮ ಮಾಡಲು ನಿಶ್ಚಯವಾದಾಗ ಇದಕ್ಕೆ ಧೃತಿ ಎಂಬ ಸಂಜ್ಞೆ ಬರುತ್ತದೆ. ಈ ಧೃತಿಯಲ್ಲಿಯೂ ಕೂಡ 3 ವಿಧಗಳಿರುವವು. ಆ ಧೃತಿಯ 3 ವಿಧದ ಲಕ್ಷಣಗಳನ್ನು ಸ್ಪಷ್ಟವಾಗಿ ಹೇಳುವೆನು, ಇತ್ತ ಗಮನ ಕೊಡು. ಧೃತ್ಯಾಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾಃ ಯೋಗೇನಾವ್ಯಭಿಚಾರಿಣ್ಯಾ ಧೃತಿಃ ಸಾ ಪಾರ್ಥ ಸಾತ್ವಿಕೀ. ಹೇ ಪಾರ್ಥನೆ, ಯಾವ ಅವ್ಯಭಿಚಾರಿಣಿಯಾದ ಧಾರಣ ಶಕ್ತಿಯಿಂದ ಮನುಷ್ಯನು ಧ್ಯಾನಯೋಗದ ಮೂಲಕ ಮನಸ್ಸು ಪ್ರಾಣ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು
ಧಾರಣೆ ಮಾಡುತ್ತಾನೆಯೋ ಆ ಧೃತಿಯು ಸಾತ್ವಿಕವಾಗಿದೆ. ಸೂರ್ಯೋದಯವಾದ ಕ್ಷಣವೇ ಕಳ್ಳತನದೊಂದಿಗೆ ಕತ್ತಲೆಯು ಎಲ್ಲವಾಗುವುದು, ಅಥವಾ ರಾಜಾಜ್ಞೆಯಾದ ಕ್ಷಣ ಅವ್ಯವಹಾರಗಳು ನಿಂತು ಹೋಗುವವು. ಇಲ್ಲವೇ ಗಾಳಿಯು ಒಂದೇ ಸಮನೆ ಜೋರಾಗಿ ಬೀಸತೊಡಗಿದರೆ ಮೋಡಗಳು ತಮ್ಮ ಗರ್ಜನೆಯೊಂದಿಗೆ ಕಣ್ಮರೆಯಾಗುವವು, ಅಥವಾ ಅಗಸ್ತ್ಯ ಋಷಿಯ ದರ್ಶನದಿಂದ ಸಮುದ್ರ ಗರ್ಜನೆಯು ನಿಂತು ಹೋಗುವುದು. ಚಂದ್ರೋದಯವಾಗುತ್ತಲೇ ಸೂರ್ಯ ವಿಕಾಸಿನಿ ಕಮಲಗಳು ತಾನಾಗಿಯೇ ಮುಚ್ಚಿಕೊಳ್ಳುವವು. ಹೆಚ್ಚೇನು ಹೇಳಲಿ, ಗರ್ಜಿಸುತ್ತಾ ಸಿಂಹವು ಮುಂದೆ ಬಂದಾಗ ಮದೋನ್ಮತ್ತ ಆನೆಗೆ ಎತ್ತಿದ ಕಾಲನ್ನು ಊರಲು ತೋಚುವುದಿಲ್ಲ. ಹಾಗೆಯೇ ಸಾತ್ವಿಕ ಧೈರ್ಯವು ಉತ್ಪನ್ನವಾದಾಗ ಮನಸ್ಸು, ಪ್ರಾಣ, ಇಂದ್ರಿಯಗಳ ವ್ಯಾಪಾರಗಳು ಇದ್ದಲ್ಲೇ ನಿಂತು ಹೋಗುವವು. ಅರ್ಜುನ, ಇಂದ್ರಿಯಗಳು ಮತ್ತು ವಿಷಯಗಳು ಇವುಗಳ ಸ್ನೇಹವು ತಾನಾಗಿ ಮುರಿದು ಹೋಗುವುದು ಮತ್ತು ಅವು ಗಾಬರಿಗೊಂಡು ತಮ್ಮ ತಾಯಿಯಾದ ಮನಸ್ಸಿನ ಹೊಟ್ಟೆಯೊಳಗೆ ಸೇರಿಕೊಳ್ಳುವವು. ಪ್ರಾಣದ 9 ಪ್ರಕಾರದ ಭೇದಗಳು ಮುರಿದು ಒಂದಾಗಿಸಿ ಅವುಗಳನ್ನು ಸುಷುಮ್ನಾ ನಾಡಿಯ ಕೋಣೆಯಲ್ಲಿ ಕೂಡಿ ಹಾಕುವುದು. ಮನಸ್ಸಿನ ಸಂಕಲ್ಪ ವಿಕಲ್ಪರೂಪಿ ವಸ್ತ್ರವನ್ನು ಹರಿದು ಮನಸ್ಸನ್ನು ತೆರೆದಿಡುತ್ತದೆ. ಮತ್ತೆ ಬುದ್ಧಿಯು ಮನಸ್ಸಿನ ಹಿಂದೆ ಸುಮ್ಮನೆ ಕುಳಿತುಕೊಳ್ಳುತ್ತದೆ. ಹೀಗೆ ಧೈರ್ಯರಾಜನಾದ ಮನಸ್ಸು, ಪ್ರಾಣ, ಇಂದ್ರಿಯಗಳು ಇವುಗಳ ಸ್ವಕೀಯವಾದ ಚೇಷ್ಟೆಗಳ ಭಾಷಣಗಳನ್ನು ನಿಲ್ಲಿಸಿ ಬಿಡುವುದು. ಮತ್ತೆ ಎಲ್ಲರನ್ನೂ ಪರಿಶೋಧಿಸಿ ಅವನ್ನು ವ್ಯಾನದ ಒಳಕೋಣೆಯಲ್ಲಿ ಯುಕ್ತಿಯಿಂದ ಕೂಡಿ ಹಾಕುವುದು. ಆದರೆ ಚಕ್ರವರ್ತಿಯಾದ ಪರಮಾತ್ಮನಲ್ಲಿ ಒಪ್ಪಿಸುವವರೆಗೆ ಅವರಿಂದ ಲಂಚವೇ ಮುಂತಾದವುಗಳನ್ನು ಸ್ವೀಕರಿಸದೆ ಧೈರ್ಯ ರಾಜನು ಅವುಗಳನ್ನು ಬಿಡುಗಡೆಗೊಳಿಸುವುದಿಲ್ಲ. ಲಕ್ಷ್ಮೀಪತಿಯಾದ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುವನು, ಇಂತಹ ಧೈರ್ಯವನ್ನು ಕೇವಲ ಸಾತ್ವಿಕ ಧೈರ್ಯವೆಂದು ತಿಳಿ. ಯಯಾತು ಧರ್ಮ ಕಾಮಾರ್ಥಾನ್ ಧತ್ಯಾ ಧಾರಯತೇರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥರಾಜಸಿ. ಆದರೆ ಹೇ ಪ್ರಥಾಪುತ್ರ ಅರ್ಜುನ, ಫಲದ ಇಚ್ಛೆಯುಳ್ಳ ಮನುಷ್ಯನು ಯಾವ ಧಾರಣಾಶಕ್ತಿಯ ಮೂಲಕ ಅತ್ಯಂತ ಆಸಕ್ತಿಯಿಂದ ಧರ್ಮ, ಅರ್ಥ ಮತ್ತು ಕಾಮಗಳನ್ನು ಧಾರಣೆ ಮಾಡುತ್ತಾನೋ ಆ ಧಾರಣ ಶಕ್ತಿಯು ರಾಜಸಿಯಾಗಿದೆ. ಶರೀರವೇ ನನ್ನ ಸ್ವರೂಪವಾಗಿದೆ ಎಂದು ತಿಳಿದು ಯಾರು ಸ್ವರ್ಗ ಮತ್ತು ಸಂಸಾರ ಇವೆರಡರಲ್ಲೇ ಧರ್ಮ, ಅರ್ಥ ಮತ್ತು ಕಾಮ ಈ 3 ಉಪಾಯಗಳಿಂದ ಆನಂದವಾಗಿ ವಾಸಿಸುವನೋ ಅವನು ಮನೋರಥ ಸಾಗರದಲ್ಲಿ ಧರ್ಮಾರ್ಥ ಕಾಮರೂಪಿ ದೋಣಿಯಲ್ಲಿ ಈ ರಾಜಸ ಸ್ಥೈರ್ಯದ ಬಲದಿಂದ ಕರ್ಮದ ವ್ಯವಹಾರವನ್ನು ಮಾಡುವನು. ಕರ್ಮರೂಪಿ ಬಂಡವಾಳವನ್ನು ಹಾಕಿ ಅದರ 4 ಪಟ್ಟು ಲಾಭ ಬರಬಹುದೆಂಬ ಧೈರ್ಯದಿಂದ ಸಾಹಸ ಕರ್ಮವನ್ನು ಮಾಡುವನು. ಅರ್ಜುನ, ಈ ಧೈರ್ಯಕ್ಕೆ ರಾಜಸ ಧೈರ್ಯವೆಂದು ಹೇಳುತ್ತಾರೆ. ಇನ್ನು 3ನೆಯದಾದ ತಾಮಸ ಧೈರ್ಯದ ಲಕ್ಷಣಗಳನ್ನು ಹೇಳುವೆನು ಕೇಳು. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತೆ ದುರ್ಮೇಧಾ ಧೃತಿ ಸಾ ತಾಮಸೀ ಮತಾ. ಹೇ ಪಾರ್ಥನೆ, ದುಷ್ಟಬುದ್ಧಿಯುಳ್ಳ ಮನುಷ್ಯನು ಯಾವ ಧಾರಣಾಶಕ್ತಿಯ ಮೂಲಕ ನಿದ್ರೆ, ಭಯ, ಚಿಂತೆ ಮತ್ತು ದುಃಖವನ್ನು ಹಾಗೂ ಉನ್ಮತ್ತತೆಯನ್ನು ಕೂಡ ಬಿಡುವುದಿಲ್ಲವೋ, ಅರ್ಥಾತ್ ಧಾರಣೆ ಮಾಡಿರುತ್ತಾನೆಯೋ ಆ ಧಾರಣಾಶಕ್ತಿಯು ತಾಮಸಿಯಾಗಿದೆ. ಇದ್ದಲು ಕಪ್ಪು ಬಣ್ಣದಿಂದ ಕೂಡಿರುವಂತೆ ತಾಮಸ ಧೈರ್ಯದ ಸ್ವರೂಪವು ಎಲ್ಲ ಅಧಮ ಗುಣಗಳಿಂದ ತುಂಬಿರುತ್ತದೆ. ಅಯ್ಯ, ಇದು ಪ್ರಾಕೃತವೂ ಜಡವೂ ಹೀನವೂ ಆಗಿದ್ದು ಅದಕ್ಕೆ ತಾಮಸ ಗುಣವೆಂಬ ದೊಡ್ಡ ಹೆಸರು ಕೊಡುವ ಪ್ರಯೋಜನವೇನು ಎಂಬ ಸಂಶಯ ಉಂಟಾದರೆ ನೋಡು, ರಾಕ್ಷಸರನ್ನು ಪುಣ್ಯಜನವೆಂದು ಹೇಳುವುದಿಲ್ಲವೇ? ಎಲ್ಲ ಗ್ರಹರಲ್ಲಿ ಬೆಂಕಿಯಂತೆ ತೊಂದರೆ ಕೊಡುವ ಗ್ರಹಕ್ಕೆ ಮಂಗಳಾಗೆಂದು ಹೇಳುವುದಿಲ್ಲವೇ? ಹಾಗೆಯೇ ತಾಮಸಕ್ಕೆ ಗುಣವೆಂಬುದು ಸಾಧಾರಣ ಶಬ್ದವಾಗಿದೆ. ಎಲೈ ಸುಭಟನೆ, ಸಮಸ್ತ ದೋಷಗಳ ಆಗರವಾದ ತಮೋಗುಣವನ್ನು ಒಂದೆಡೆ ಸೇರಿಸಿ ನರನ ಮೂರ್ತಿಯನ್ನು ಸಿದ್ಧಪಡಿಸಿರುವುದು. ಪಾಪಗಳನ್ನು ಪೋಷಿಸಿದರೆ ದುಃಖವು ಬಿಟ್ಟು ಹೋಗುವುದಿಲ್ಲ. ಹಾಗೆಯೇ ಈ ತಾಮಸಿಯು ಆಲಸ್ಯವನ್ನು ಕಂಕುಳಲ್ಲೇ ಧರಿಸಿಟ್ಟಿರುವುದರಿಂದ ನಿದ್ದೆಯು ಅವನನ್ನು ಬಿಡುವುದೇ ಇಲ್ಲ. ಕಲ್ಲಿನಿಂದ ಕಠಿಣತ್ವವು ದೂರವಾಗುವುದಿಲ್ಲ. ಅದರಂತೆ ದೇಹರೂಪಿ ಧನದ ಮೇಲೆ ಯಾವಾಗಲೂ ಅತ್ಯಂತ ಪ್ರೀತಿ ಇರುವುದರಿಂದ ಅವನಿಗೆ ಭಯವು ಬಿಡುವುದಿಲ್ಲ. ಕೃತಜ್ಞ ಮನುಷ್ಯನ ಪಾಪಗಳು ಏನು ಮಾಡಿದರೂ ಹೋಗದಿರುವಂತೆ ಎಲ್ಲ ಪಾಪಗಳಲ್ಲಿ ಇಟ್ಟ ಪ್ರೀತಿಯಿಂದಾಗಿ ಅವನ ಶೋಕವು ವಾಸಿಸುವ ನೆಲೆಯೇ ಆಗಿರುವುದು. ಹಗಲು ರಾತ್ರಿ ಅಸಂತೋಷವನ್ನು ತನ್ನ ಜೀವಕ್ಕೆ ಕಟ್ಟಿಕೊಂಡಿದ್ದರಿಂದ ವಿಷಾದವು ಅವನೊಂದಿಗೆ ಗೆಳೆತನ ಮಾಡಿದೆ. ಬೆಳ್ಳುಳ್ಳಿಯ ದುರ್ಗಂಧವನ್ನು ಬಿಡುವುದಿಲ್ಲ, ಅಥವಾ ಕುಪಥ್ಯ ಮಾಡುವ ಮನುಷ್ಯನಿಂದ ವ್ಯಾಧಿಯು ಬಿಟ್ಟು ಹೋಗುವುದಿಲ್ಲ. ಹಾಗೆಯೇ ವಿಷಾದವು ಅವನೊಂದಿಗೆ ಆಜನ್ಮ ಸ್ನೇಹವನ್ನು ಮಾಡಿರುವುದು. ತಾರುಣ್ಯ, ಧನ ಮತ್ತು ಕಾಮ ಇವುಗಳು ಗರ್ವಪಡುವುದರಿಂದ ಮದವು ಅಲ್ಲೇ ವಾಸಿಸುವುದು.
ಅಗ್ನಿಯನ್ನು ತಾಪವು ಬಿಡುವುದಿಲ್ಲ, ಜಾತಿಯ ಹಾವು ಸೇಡಿನ ಭಾವನೆಯನ್ನು ಬಿಡುವುದಿಲ್ಲ, ಇಡೀ ಜಗತ್ತಿನ ವೈರಿಯಾದ ಭಯವು ಆತನನ್ನು ಬಿಡುವುದಿಲ್ಲ, ಅಥವಾ ಕಾಲನು ಶರೀರವನ್ನು ಎಂದೂ ಮರೆಯುವುದಿಲ್ಲ. ಹಾಗೆಯೇ ತಮೋಗುಣಿಯಲ್ಲಿ ಮದವು ಅಖಂಡವಾಗಿರುತ್ತದೆ. ಹೀಗೆಯೇ ನಿದ್ದೆ, ಭಯ, ಶೋಕ, ವಿಷಾದ ಮತ್ತು ಮದ ಎಂಬ 5 ತಮೋಗುಣದ ದೋಷಗಳನ್ನು ಯಾವ ಧೈರ್ಯವು ಧರಿಸಿಕೊಂಡಿರುವುದೋ ಅದನ್ನು ತಾಮಸ ಧೈರ್ಯವೆಂದು ಹೇಳುತ್ತಾರೆ ಎಂದು ಜಗನ್ನಾಥನಾದ ಭಗವಾನ್ ಶ್ರೀಕೃಷ್ಣನು ಹೇಳಿದನು. ಹೀಗೆ 3 ವಿಧದ ಬುದ್ಧಿಯಿಂದ ನಿಶ್ಚಯಿಸಿದ ಕಾರ್ಯಕರ್ಮವನ್ನು ಧೈರ್ಯವು ಸಿದ್ಧಿಗೊಳಿಸುವುದು. ಸೂರ್ಯೋದಯವಾಗಿ ದಾರಿಯು ಕಾಣುತ್ತಿರುವಾಗ ಮನುಷ್ಯರು ಅದರಲ್ಲಿ ನಡೆಯುವರು. ಆದರೆ ನಡೆಯುವವನು ಧೈರ್ಯವನ್ನು ಧರಿಸದೆ ನಡೆಯಲಾಗುವುದಿಲ್ಲ. ಹಾಗೆಯೇ ಬುದ್ಧಿಯು ಕರ್ಮವನ್ನು ತೋರಿಸುವುದು. ಆ ಕರ್ಮವನ್ನು ಇಂದ್ರಿಯಗಳು ಉತ್ಪನ್ನ ಮಾಡುವವು. ಆದರೆ ಉತ್ಪನ್ನವಾಗಲು ಧೈರ್ಯ ಬೇಕಾಗುತ್ತದೆ. ಆ ಧೈರ್ಯವನ್ನು 3 ಪ್ರಕಾರವಾಗಿ ನಿನಗೆ ಹೇಳಿದೆನು. ಅದೇ ಧೈರ್ಯದಿಂದ 3 ವಿಧದ ಕರ್ಮಗಳು ಉತ್ಪನ್ನವಾಗುತ್ತವೆ. ಮತ್ತೆ ಅದರಿಂದ ಉಂಟಾಗುವ ಫಲಕ್ಕೆ ಸುಖ ಎಂಬ ಸಂಜ್ಞೆಯಿದೆ. ಅದು ಕರ್ಮದಂತೆ 3 ವಿಧದಿಂದ ಇರುತ್ತದೆ. ಫಲರೂಪಿ ಸುಖವು 3 ಗುಣಗಳಿಂದ ಬೇರೆ ಬೇರೆಯಾಗಿದೆ. ಅದನ್ನು ಇನ್ನೂ ಸ್ಪಷ್ಟವಾದ ಮಾತಿನಿಂದ ವಿಚಾರ ಮಾಡುವ. ಅದನ್ನು ಹೇಗೆ ಸ್ಪಷ್ಟೀಕರಣ ಮಾಡುವೆನೆಂದರೆ, ಶಬ್ದಗಳ ಮಾರ್ಗದಿಂದ ಹೇಳಿದರೆ ಶಬ್ದಗಳ ಮಲಿನತೆ ಬರುವುದು, ಕಿವಿಗಿಂದ ಕೇಳಿದರೆ ಕಿವಿರೂಪಿ ಕೈಯ ಕೊಳೆ ತಗುಲುವುದು. ಆದ್ದರಿಂದ ಶಬ್ದಗಳನ್ನು ಮತ್ತು ಅವಧಾನಗಳನ್ನು ಬದಿಗಿರಿಸಿ ಕೇವಲ ಅಂತಃಕರಣದಿಂದ ಶ್ರವಣಿಸಬೇಕು. ಹೀಗೆ ಹೇಳಿ ಭಗವಂತನು ತ್ರಿವಿಧ ಸುಖವನ್ನು ವರ್ಣಿಸಲು ಪ್ರಸ್ತಾಪನೆ ಮಾಡಿದುದನ್ನು ನಾನು ಮುಂದೆ ಹೇಳುವೆನು. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ, ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಹೇ ಭರತ ಶ್ರೇಷ್ಠನೇ, ಈಗ 3 ಪ್ರಕಾರದ ಸುಖವನ್ನು ಕೂಡ ನನ್ನಿಂದ ಕೇಳು. ಯಾವ ಸುಖದಲ್ಲಿ ಸಾಧಕನಾದ ಮನುಷ್ಯನು ಭಜನೆ, ಧ್ಯಾನ ಮತ್ತು ಸೇವೆ ಮೊದಲಾದ ಅಭ್ಯಾಸದಿಂದ ರಮಿಸುತ್ತಾನೆಯೋ ಮತ್ತು ಯಾವುದರಿಂದ ದುಃಖದ ಅಂತ್ಯವನ್ನು ಪಡೆಯುತ್ತಾನೆಯೋ. ಭಗವಂತನು ಹೇಳುತ್ತಾನೆ, ಬುದ್ಧಿವಂತನಾದ ಅರ್ಜುನನೇ, ಸುಖದ 3 ರೂಪಗಳು ಗುಣಗಳಿಂದ ಉಂಟಾಗುತ್ತವೆ ಎಂದು ನಿನಗೆ ಏನು ಹೇಳಿದ್ದೆನೋ ಅದನ್ನೇ ಹೇಳುವೆನು ಕೇಳು. ಎಲೈ ಕಿರೀಟಿಯೇ, ಜೀವಿಗೆ ಆತ್ಮದರ್ಶನವಾದಾಗ ಉಂಟಾಗುವ ಆನಂದವನ್ನು ಸುಖವೆಂದು ಹೇಳುವರು. ಆ ಸುಖವನ್ನು ನಿನಗೆ ತಿಳಿಯುವಂತೆ ಹೇಳುವೆನು. ಉತ್ತಮ ಔಷಧವನ್ನು ಮಾತ್ರೆಯ ಪ್ರಮಾಣದಲ್ಲಿ ಸೇವಿಸಬೇಕು, ಅಥವಾ ರಸದ ಪುಟವನ್ನು ಕೊಟ್ಟು ತವರನ್ನು ಬೆಳ್ಳಿಯಾಗಿಸುವರು. ಇಲ್ಲವೇ ಉಪ್ಪನ್ನು ನೀರಾಗಿಸಲು ಅದರ ಮೇಲೆ 3-4 ಬಾರಿ ನೀರು ಸುರಿಯಬೇಕು. ಹಾಗೆಯೇ ಕಿಂಚಿತ್ ಸುಖದ ಲಾಭವಾದಾಗ ಅದೇ ಅಭ್ಯಾಸವನ್ನು ಮುಂದುವರಿಸಬೇಕು. ಆಗ ಜೀವ ದೆಸೆಯ ದುಃಖವು ಎಲ್ಲವಾಗುವುದು. ಆ ಆತ್ಮಸುಖವು ಗುಣಗಳ ಯೋಗದಿಂದ 3 ವಿಧದಿಂದ ಆಗಿದೆ. ಅವುಗಳ ಲಕ್ಷಣವನ್ನು ನಿನಗೆ ಹೇಳುತ್ತೇನೆ ಕೇಳು. ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಯಾವ ಎಂತಹ ಸುಖವಿದೆಯೋ ಅದು ಆರಂಭ ಕಾಲದಲ್ಲಿ ವಿಷಕ್ಕೆ ಸಮಾನವಾಗಿ ತೋರಿದರೂ ಪರಿಣಾಮದಲ್ಲಿ ಅಮೃತಕ್ಕೆ ಸಮಾನವಾಗಿದೆ. ಆದ್ದರಿಂದ ಆ ಪರಮಾತ್ಮ ವಿಷಯಕವಾದ ಬುದ್ಧಿಯ ಪ್ರಸಾದದಿಂದ ಉಂಟಾಗುವ ಸುಖವನ್ನು ಸಾತ್ವಿಕವೆಂದು ಹೇಳಲಾಗಿದೆ. ಚಂದನ ವೃಕ್ಷದ ಬುಡವು ಸರ್ಪಗಳಿಂದಾಗಿ ಭಯಂಕರವಾಗಿ ತೋರುವುದು. ದ್ರವ್ಯದ ನಿಧಿಯ ಮೇಲೆ ಬ್ರಹ್ಮರಾಕ್ಷಸಾದಿಗಳ ಪ್ರತಿಬಂಧವಿರುತ್ತದೆ. ಅಯ್ಯ, ಸ್ವರ್ಗದ ಉತ್ತಮ ಭೋಗಗಳನ್ನು ಪಡೆಯಲು ಮೊದಲಿಗೆ ಯಜ್ಞ ಮಾಡುವ ಮಹತ್ ಸಂಕಟವಿರುತ್ತದೆ. ಅಥವಾ ಬಾಲ್ಯದಲ್ಲಿನ ಮಕ್ಕಳ ಎಲ್ಲ ರೀತಿಯ ತೊಂದರೆಗಳನ್ನು ಸಹಿಸಬೇಕಾಗುವುದು. ಇದಿರಲಿ, ದೀಪವನ್ನು ಹಚ್ಚಬೇಕಾದರೆ ಮೊದಲು ಬೆಂಕಿಯನ್ನು ಉರಿಸಲು ಹೊಗೆಯನ್ನು ಸಹಿಸಬೇಕಾಗುತ್ತದೆ. ಅಥವಾ ಔಷಧದ ಕಹಿಯನ್ನು ನಾಲಿಗೆಯು ಸಹಿಸಬೇಕಾಗುತ್ತದೆ. ಹಾಗೆಯೇ ಅರ್ಜುನನೇ, ಆತ್ಮಸುಖವನ್ನು ಪಡೆದುಕೊಳ್ಳಲು ಯಮ ನಿಯಮಾದಿ ಸಾಧನೆಗಳ ದುಃಖವನ್ನು ಸಹಿಸಬೇಕಾಗುತ್ತದೆ. ದೇಹಾದಿಗಳ ಮೇಲಿನ ಪ್ರೀತಿಯನ್ನು ನುಂಗಿಬಿಡುವಂತಹ ಅಗ್ನಿಯಂತಿರುವ ವೈರಾಗ್ಯವು ಉಂಟಾದಾಗ ಸ್ವರ್ಗ ಮತ್ತು ಸಂಸಾರವೆಂಬ ಮುಳ್ಳು ಬೇಲಿಯನ್ನು ಕಿತ್ತೊಗೆಯುವುದು. ತೀವ್ರವಾದ ಜ್ಞಾನದ ಶ್ರವಣ ಮತ್ತು ಕಠೋರ ವ್ರತಾಚರಣೆ ಆಚರಿಸಿದಾಗ ಮನಸ್ಸು ಬುದ್ಧ್ಯಾದಿಗಳ ಚಪಲತೆಗಳು ಹೊರಟು ಹೋಗುವವು. ಸುಷುಮ್ನಾ ನಾಡಿಯ ಬಾಯಿಯಿಂದ ಪ್ರಾಣ ಮತ್ತು ಅಪಾನ ಇವುಗಳನ್ನು ನಿರೋಧಿಸಬೇಕಾಗುವುದು. ಹೀಗೆ ಪ್ರಾರಂಭದಲ್ಲಿ ಇಲ್ಲಿ ಮಹತ್ ಕಷ್ಟಗಳು ಇರುವವು. ಚಕ್ರವಾಕ ಪಕ್ಷಿಗಳ ಜೋಡಿಯನ್ನು ಬೇರ್ಪಡಿಸಿದಾಗ, ಆಕಳಿಗೆ ತೊರೆ ಬಂದಾಗ ಕರುವನ್ನು ದೂರಗೊಳಿಸಿದರೆ, ಅಥವಾ ಹಸಿದವನಿಗೆ ಬಡಿಸಿದ ಎಲೆಯಿಂದ ಎಬ್ಬಿಸಿದರೆ, ತಾಯಿಯು ಎದುರಿನಲ್ಲೇ ಒಬ್ಬನೇ ಮಗನನ್ನು ಮೃತ್ಯುವು ಎಳೆದೊಯ್ದಾಗ,
ಅಥವಾ ಮೀನನ್ನು ನೀರಿನಿಂದ ಬೇರ್ಪಡಿಸಿದರೆ ಹೇಗೆ ದುಃಖವಾಗುವುದೋ ಹಾಗೆಯೇ ವಿಷಯಗಳ ಮನೆಯನ್ನು ಬಿಡುವಾಗ ಇಂದ್ರಿಯಗಳಿಗೆ ಯುಗಾಂತವಾದಂತೆ ದುಃಖವಾಗುವುದು. ಆದರೆ ವೈರಾಗ್ಯ ಸಂಪನ್ನನಾದ ಶೂರನು ಆ ದುಃಖವನ್ನು ಸಹಿಸುತ್ತಾನೆ. ಹೀಗೆಯೇ ಕ್ಷೀರಾಬ್ಧಿಯನ್ನು ಮತಿಸುವಾಗ ದುಃಖವನ್ನು ಭೋಗಿಸುವವರಿಗೆ ಅಮೃತದ ಲಾಭವಾದಂತೆ ಈ ದುಃಖದ ಆ ಪ್ರಾರಂಭವು ಕಷ್ಟಮಯವಾಗಿದ್ದು ಅದನ್ನು ಸಹಿಸುವವನಿಗೆ ಸುಖದ ಲಾಭವಾಗುವುದು. ಮೊದಲಿಗೆ ಉಂಟಾದ ವೈರಾಗ್ಯ ರೂಪಿ ವಿಷವನ್ನು ಕುಡಿಯಲು ಸಾತ್ವಿಕ ಧೈರ್ಯ ರೂಪಿ ಶಿವನು ಬಾಯ್ದೆರೆದಾಗಲೇ ಜ್ಞಾನರೂಪಿ ಅಮೃತದ ಹಬ್ಬವನ್ನು ಅನುಭವಿಸಲು ಸಿಗುವುದು. ಪಾರ್ಥ, ನೋಡು, ಎಳೆಯ ದ್ರಾಕ್ಷಿಯು ಹುಳಿಯಾಗಿದ್ದಾಗ ಬಾಯಿಗೆ ಹಾಕಿದರೆ ಉರಿ ಮುಟ್ಟಿದಂತೆ ನಾಲಿಗೆ ಹಿಂದೆ ಸರಿಯುವುದು. ಆದರೆ ಅದೇ ಹಣ್ಣಾದಾಗ ಮಧುರವಾಗುತ್ತದೆ. ಅದರಂತೆ ವೈರಾಗ್ಯವು ಆತ್ಮಪ್ರಕಾಶದಿಂದ ಪರಿಪಕ್ವವಾದಾಗ ಹಿಂದಿನ ವೈರಾಗ್ಯದ ಸರ್ವ ದುಃಖಗಳು ನಾಶವಾಗುತ್ತವೆ. ಸಮುದ್ರಕ್ಕೆ ಸೇರಿದ ಗಂಗೆಯು ಸುಖರೂಪವಾಗುವಂತೆ ಬುದ್ಧಿಯು ಆತ್ಮನಲ್ಲಿ ಸೇರಿ ಹೋದಾಗ ಅದಕ್ಕೆ ಅದ್ವಯಾನಂದ ರೂಪಿ ಸುಖದ ಭಂಡಾರವೇ ತೆರೆದಿರುತ್ತದೆ. ಹೀಗೆ ವೈರಾಗ್ಯವೇ ಮೂಲವಾಗಿದ್ದು ಆತ್ಮಾನಂದ ಪ್ರಾಪ್ತಿಯೇ ಅದರ ಪರಿಣಾಮವಾಗಿರುವ ಸುಖಕ್ಕೆ ಸಾತ್ವಿಕ ಸುಖವೆಂದು ಹೇಳುತ್ತಾರೆ. ವಿಷಯೇಂದ್ರಿಯ ಸಂಯೋಗಾತ್ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ಯಾವ ಸುಖವು ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಉಂಟಾಗುತ್ತದೆಯೋ ಅದು ಮೊದಲು ಭೋಗಕಾಲದಲ್ಲಿ ಅಮೃತಕ್ಕೆ ಸಮಾನವಾಗಿ ತೋರಿದರೂ ಆಗಲೂ ಸಹ ಪರಿಣಾಮದಲ್ಲಿ ವಿಷಕ್ಕೆ ಸಮಾನವಾಗಿದೆ. ಆದ್ದರಿಂದ ಆ ಸುಖವು ರಾಜಸವೆಂದು ಹೇಳಲ್ಪಟ್ಟಿದೆ. ಧನಂಜಯನೇ, ರಾಜಸ ಸುಖಕ್ಕೆ ವಿಷಯ ಮತ್ತು ಇಂದ್ರಿಯಗಳ ಸಂಬಂಧ ಉಂಟಾದಾಗ ಎರಡೂ ದಂಡಗಳು ತುಂಬಿಕೊಂಡು ಮಹಾಪೂರವೇ ಬರುವುದು. ಅಧಿಕಾರಿಯು ತನ್ನ ಅಧಿಕಾರದ ಊರಿಗೆ ಹೋದಾಗ ಉತ್ಸವವು ಏರ್ಪಡುವಂತೆ, ಅಥವಾ ಸಾಲ ಮಾಡಿ ಮದುವೆಯ ವೈಭವವನ್ನು ಮಾಡಿದಂತೆ, ಅಥವಾ ರೋಗಿಗೆ ಸಕ್ಕರೆ ಬಾಳೆಹಣ್ಣು ಇವು ಕುಪಥ್ಯವಾಗಿದ್ದರೂ ರುಚಿಯಾಗಿ ತೋರುವಂತೆ, ಅಥವಾ ಬಚನಾಗ ವಿಷವು ತಿನ್ನುವಾಗ ಸಿಹಿಯಾಗಿ ತೋರುವಂತೆ, ಸಂಭಾವಿತನಂತೆ ಕಾಣುವ ಕಳ್ಳನ ಗೆಳೆತನವು ಪ್ರಾರಂಭದಲ್ಲಿ ಸುಖವೆನಿಸುವಂತೆ, ವೇಶ್ಯಾಧಿಕ ಸ್ತ್ರೀಯರ ಆಚರಣೆಗಳು ಮೊದಲಿಗೆ ಸುಖಕರವಾಗಿ ತೋರುವಂತೆ, ಇಲ್ಲವೇ ನಟನೆಯು ಆಹ್ಲಾದಕರವಾಗಿ ಕಾಣುವಂತೆ, ವಿಷಯ ಮತ್ತು ಇಂದ್ರಿಯಗಳ ಸಂಬಂಧದಿಂದ ಉಂಟಾದ ಸುಖವು ಪರಿಣಾಮದಲ್ಲಿ ದುಃಖದಾಯಕವಾಗಿರುತ್ತದೆ. ಕಲ್ಲಿನ ಬಂಡೆಯ ಮೇಲೆ ನಿಂತ ನೀರಿನಲ್ಲಿ ನಕ್ಷತ್ರಗಳ ಪ್ರತಿಬಿಂಬವನ್ನು ರತ್ನಗಳಿರಬಹುದೆಂದು ಹಂಸವು ಅದರ ಮೇಲೆ ಧುಮುಕಿ ಪ್ರಾಣವನ್ನೇ ಕಳೆದುಕೊಳ್ಳುವುದು. ಹಾಗೆಯೇ ಇದರಿಂದ ರಾಜನ ಸುಕೃತದಿಂದ ಗಳಿಸಿದ ಸುಖದ ಸಂಘವು ಇಲ್ಲದಂತಾಗುವುದು ಮತ್ತು ಜೀವಿಯ ನಾಶವೂ ಆಗುತ್ತದೆ. ವಿಷಯ ಸುಖಗಳನ್ನು ಗಳಿಸಲು ಸಂಪಾದಿಸಿದ ಎಲ್ಲ ಪುಣ್ಯರೂಪಿ ಧನವು ನಾಶವಾಗುತ್ತದೆ. ಮತ್ತೆ ಭೋಗಿಸಿದ ವಿಷಯಗಳು ಸ್ವಪ್ನದಂತೆ ಇಲ್ಲವಾಗುವವು. ಬಳಿಕ ದುಃಖದ ರಾಶಿಯಲ್ಲಿ ಹೊರಳುವುದೇ ಅವನ ಪಾಲಿಗೆ ಬರುತ್ತದೆ. ಇಹಲೋಕದಲ್ಲಿ ಪ್ರಾಪ್ತವಾದ ಸುಖದ ಪರಿಣಾಮ ಹೀಗಾಗುತ್ತದೆ ಮತ್ತು ಅದು ಪರಲೋಕದಲ್ಲಿ ನಿಜವಾಗಿಯೂ ವಿಷಯ ರೂಪದಿಂದಲೇ ದೊರಕುವುದು. ಇಂದ್ರಿಯಗಳ ಬಯಕೆಯನ್ನು ಪೂರೈಸಲು ಧರ್ಮರೂಪಿ ಹೊಲವನ್ನು ಅವರ ಸ್ವಾಧೀನ ಮಾಡುವನು. ಅವು ಧರ್ಮವನ್ನು ಸುಟ್ಟು ಇಂದ್ರಿಯಗಳಿಂದ ವಿಷಯದ ಆನಂದವನ್ನು ಉಣಿಸುವರು. ಮತ್ತೆ ಪಾಪಗಳಿಗೆ ಆಶ್ರಯ ದೊರೆತು ಅವು ಬಲಿಷ್ಠರಾಗಿ ನರಕವನ್ನು ಪ್ರಾಪ್ತಿ ಮಾಡಿಕೊಡುವವು. ಈ ಇಹಲೋಕದ ಸುಖದಿಂದ ಪರಲೋಕದಲ್ಲಿ ಇಂತಹ ಆಘಾತವಾಗುವುದು. ವಿಷವು ಶಬ್ದದಿಂದ ಮಾತ್ರ ಮಧುರನಾಗಿದ್ದರೂ ಪರಿಣಾಮದಲ್ಲಿ ಪ್ರಾಣನಾಶಕವಾಗಿರುತ್ತದೆ. ಹಾಗೆಯೇ ಇಹಲೋಕದ ಸುಖಗಳು ಪ್ರಾರಂಭದಲ್ಲಿ ಮಧುರವಾಗಿದ್ದು ಪರಿಣಾಮದಲ್ಲಿ ಕಹಿಯಾಗಿರುತ್ತದೆ. ಪಾರ್ಥನೆ, ಈ ಸುಖವು ಕೇವಲ ರಜೋಗುಣದಿಂದ ಉಂಟಾಗಿದೆ. ಆದ್ದರಿಂದ ಅದನ್ನು ನೀನು ಎಂದಿಗೂ ಸ್ಪರ್ಶಿಸಬೇಡ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಯಾವ ಸುಖವು ಭೋಗ ಕಾಲದಲ್ಲಿ ಹಾಗೂ ಪರಿಣಾಮದಲ್ಲಿಯೂ ಕೂಡ ಆತ್ಮನನ್ನು ಮೋಹಗೊಳಿಸುತ್ತದೆಯೋ ಆ ನಿದ್ರಾ, ಆಲಸ್ಯ ಮತ್ತು ಪ್ರಮಾದದಿಂದ ಉತ್ಪನ್ನವಾದ ಸುಖವನ್ನು ತಾಮಸವೆಂದು ಹೇಳಲಾಗಿದೆ. ಅಪೇಯ ಅಂದರೆ ಮದ್ಯಾದಿಗಳು, ಈ ಅಪೇಯಗಳ ಪಾನದಿಂದ, ಅಭಕ್ಷ್ಯ ಮೊಟ್ಟೆ ಮಾಂಸ ಇತ್ಯಾದಿ ಈ ಅಭಕ್ಷ್ಯ ಭೋಜನದಿಂದ, ಜಾರಿಣಿಯಾದ ಸ್ತ್ರೀಯರ ಸಂಘದಿಂದ ಉಂಟಾಗುವ ಸುಖವು ತಾಮಸ ಸುಖವಾಗಿದೆ. ಅಥವಾ ಇತರರನ್ನು ಕೊಂದು ಪರರ ಸರ್ವಸ್ವವನ್ನು ಹರಣ ಮಾಡಿ ಹೊಗಳುಭಟ್ಟರ ಸ್ತುತಿಯನ್ನು ಕೇಳುವುದರಿಂದ ಈ ಸುಖವು ಉಂಟಾಗುತ್ತದೆ.
ಇದು ಆಲಸ್ಯ ಮತ್ತು ನಿದ್ದೆಯಿಂದ ಹೆಚ್ಚುತ್ತದೆ. ಇದರ ಮೊದಲಲ್ಲಿ ಮತ್ತು ಕೊನೆಯಲ್ಲಿ ಆತ್ಮಪ್ರಾಪ್ತಿಯ ಮಾರ್ಗವು ಮರೆತು ಹೋಗುವುದು. ಅರ್ಜುನ, ಇಂತಹ ಸುಖವನ್ನು ತಾಮಸವೆಂದು ತಿಳಿ. ಇದನ್ನು ವಿಸ್ತಾರವಾಗಿ ನಾನು ಹೇಳುತ್ತಾ ಕೂರುವುದಿಲ್ಲ, ಏಕೆಂದರೆ ಈ ಕಥನದಲ್ಲಿ ಸುಖವಿರುವ ಸಂಭವವೇ ಇಲ್ಲ. ಹೀಗೆ ಮೂಲ ಕರ್ಮದ ಭೇದದಿಂದ ಫಲರೂಪವಾದ ಸುಖವು 3 ವಿಧವಾಗಿರುವುದು. ಇದನ್ನು ನಿನಗೆ ಯಥಾಶಾಸ್ತ್ರವಾಗಿ ಹೇಳಿದೆನು. ಸಮಸ್ತ ಜಗತ್ತಿನಲ್ಲಿ ಇರುವ ಸಣ್ಣ ದೊಡ್ಡ ವಸ್ತುಗಳಲ್ಲಿ ಕರ್ಮ, ಕರ್ತ ಮತ್ತು ಫಲ ಈ ತ್ರಿಪುಟಿ ಇಲ್ಲದಿರುವ ಒಂದು ವಸ್ತುವು ಸಿಗಲಾರದು. ಅರ್ಜುನ, ವಸ್ತ್ರವು ನೂಲಿನಿಂದ ಸಿದ್ಧಗೊಳಿಸಲ್ಪಟ್ಟಂತೆ ಈ ತ್ರಿಪುಟಿಯು ನೋಡಹೋದರೆ ತ್ರಿಗುಣಗಳಿಂದ ತುಂಬಿದಂತೆ ಕಾಣುವುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.